शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಆಕರ್ಷಣೀಯವಾದ, ಅದ್ಭುತವಾದ, ನಿತ್ಯ ನೂತನವಾದ, ನಿತ್ಯ ಪುರಾತನವಾದ, ಅತೀ ಸುಂದರವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳು. ವಾಗ್ದೇವತೆಯರು ರಚಿಸಿರುವಂತಹ 1000 ನಾಮಗಳು ಇರುವಂತಹ ಅದ್ಭುತವಾದ ಸುಂದರವಾದ ಸ್ತೋತ್ರ ಲಲಿತಾ ಸಹಸ್ರನಾಮ ಸ್ತೋತ್ರ. ಇದನ್ನು ಸಾಧಾರಣವಾಗಿ ಎಲ್ಲರೂ ನಿತ್ಯ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಆದರೆ ಅದರ ಜೊತೆ ಇದರ ಸ್ವಲ್ಪವಾದರೂ ಅರ್ಥವನ್ನು ಅರಿತುಕೊಂಡು ನಾವು ಪಠಣವನ್ನು ಮಾಡಿದಾಗ ಆ ಭಾವನೆಗಳು ನಮ್ಮಲ್ಲಿ ಉದ್ಭವ ಆಗತ್ತೆ. ಭಾವನೆಗಳೇ ನಮಗೆ ಎಲ್ಲದಕ್ಕಿಂತಲೂ ಜಾಸ್ತಿ ಪ್ರಾಮುಖ್ಯತೆ ನಾವು ಆ ಭಾವನೆಗಳಿಗೆ ಕೊಡಬೇಕಾಗಿರುವಂಥದ್ದು. ಇಲ್ಲದಿದ್ದರೆ ಯಾಂತ್ರಿಕವಾಗಿ ನಾವು ಪಠಣವನ್ನು ಮಾಡ್ತಾ ಇರ್ತೇವೆ. ಸ್ವಲ್ಪ ಎಲ್ಲ ಅರ್ಥ ನಮಗೆ ನೆನಪು ಉಳಿಯದೇ ಇರ್ಬೋದು. ಆದರೂ ಯಾವುದೇ ಒಂದೆರಡು ನಾಮವಾದರೂ ನಮಗೆ ಯಾವುದು ಅತ್ಯಂತ ಸಂತೋಷವನ್ನು ಕೊಡುತ್ತೋ ಆ ನಾಮವನ್ನು ಹೇಳಿದಾಗ ಅಲ್ಲಿ ಒಂದು ಚಿಕ್ಕ ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಒಂದು ಸಲ ಊಹನೆಯನ್ನು ಮಾಡಿ, ಓಹೋ ಇದು ನನ್ನ ಜಗನ್ಮಾತೆ, ಎಷ್ಟೋ ಜನ್ಮಗಳಿಂದ ನನ್ನ ಮಾತೆ, ಇನ್ನು ಎಷ್ಟೋ ಜನ್ಮಗಳವರೆಗೂ ನನಗೆ ಅವಳೇ ಮಾತೆ. ಹಾಗಿದ್ದಾಗ ನಾನು ಅವಳ ಬಗ್ಗೆ ಸ್ವಲ್ಪವಾದರೂ ಚಿಂತನೆಯನ್ನು ಮಾಡಲೇಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಹೀಗೆ ಮಾಡ್ತಾ ಎಲ್ಲರೂ ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆಯ ಪರಿಣಾಮವನ್ನು ಎಲ್ಲರೂ ಅದ್ಭುತವಾಗಿ ಪಡೆದುಕೊಳ್ಳೋಣ. ನಾವು 71ನೇ ಶ್ಲೋಕದವರೆಗೆ ನೋಡಿದೆವು. ಈಗ 72ನೇ ಶ್ಲೋಕ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಹಾಗೆಯೇ ಲಲಿತಾ ಸಹಸ್ರನಾಮವು ಕೂಡ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಈಗ ನಾವು ನೋಡ್ತಾ ಇರೋದು 9ನೇ ಅಧ್ಯಾಯ. ರಮಾ ರಾಕೇಂದುವದನ ರತಿರೂಪ ರತಿಪ್ರಿಯ ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣಲಂಪಟ. ರಮಾ ಅಂತ ಹೇಳಿದರೆ ಲಕ್ಷ್ಮಿಗೆ ಇರುವಂತಹ ಒಂದು ಹೆಸರು. ರಮ್ ಅಂತ ಹೇಳಿದರೆ ಸಂತೋಷವನ್ನು ನಿರಂತರವಾಗಿ ಕೊಡುವಂಥವಳು ರಮಾ. ನಮಗೆ ಅತ್ಯಂತ ಅದ್ಭುತವಾದ ಸಂತೋಷ ಅಂತ ಹೇಳಿದರೆ ನಮ್ಮ ಲೌಕಿಕ ನಮಗೆ ಏನೋ ಒಂದಿಗೆ ಕಾರ್ ತೆಗೆದುಕೊಳ್ಬೇಕು ಅಂತ ಆಸೆ ಇತ್ತು, ಕಾರ್ ತಗೊಂಡಾಯಿತು, ಬಂದಾಯಿತು. ಇನ್ನು ಸುಖವೇ ಸಂತೋಷವಾ, ಅಯ್ಯೋ ಆ ಕಾರಿಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ಸಣ್ಣ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ಏನಾಗತ್ತೆ? ಎಷ್ಟು ದುಃಖ ನೋಡಿ. ಕಾರು ಇಲ್ಲದೇ ಇದ್ರೆ ಆ ದುಃಖ ಇರ್ತಿತ್ತಾ ನಮಗೆ? ಅಂದರೆ ಈ ಥರದ ಸುಖಗಳು ಎಲ್ಲ ಕ್ಷಣಿಕ, ಟೆಂಪರರಿ ಮಾತ್ರ. ಆದರೆ ಯಾವತ್ತೂ ಇರುವಂತಹ ಸುಖವನ್ನು ನಮಗೆ ಕೊಡುವಂಥವಳು ರಮಾ. ರಾಕೇಂದು ವದನ. ರಾಕ ಅಂತ ಹೇಳಿದ್ರೆ ಹುಣ್ಣಿಮೆ, ಪೂರ್ಣಿಮಾ. ಸಂಸ್ಕೃತ, ಹಿಂದಿ ಎಲ್ಲದರಲ್ಲೂ ಕೂಡ ರಾಕ ಅಂತ ಇದೆ. ರಾಕ ಅಂತ ಹೇಳಿದ್ರೆ ಹುಣ್ಣಿಮೆಯಲ್ಲಿ ಇಂದು ಅಂತ ಹೇಳಿದ್ರೆ ಚಂದ್ರ. ಇಂದು ಹೇಗಿರ್ತಾನೆ ನಮಗೆ ಗೊತ್ತಿದೆ. ಪೂರ್ಣಿಮಾ, ಹುಣ್ಣಿಮೆ, ಚಂದ್ರ ಅಂತ ಹೇಳಿದ್ರೆ ಅತ್ಯಂತ ಪ್ರಕಾಶಮಯನಾಗಿರ್ತಾನೆ, ತಂಪನ್ನು ಕೊಡ್ತಾನೆ. ಆಮೇಲೆ ಯಾವುದೊಂದು ಕಲೆಯು ಹೆಚ್ಚಾಗಿ ಕಾಣೋದಿಲ್ಲ, ಸಂಪೂರ್ಣವಾಗಿ ರೌಂಡ್ ಗುಂಡಗಾಗಿ ನಮಗೆ ಕಾಣಿಸ್ತಾ ಇರ್ತಾನೆ. ಹಾಗೇ ಇದೆ ಇವಳ ಮುಖ. ರಾಕ ಇಂದು ವದನ, ಹುಣ್ಣಿಮೆಯ
ಚಂದ್ರ ಹೇಗಿದ್ದಾನೋ ಹಾಗೆಯೇ ಇವಳ ಮುಖ ಶೋಭಾಯಮಾನವಾಗಿ ಇದೆ. ರತಿರೂಪ, ರತಿ ಅಂತ ಹೇಳಿದ್ರೆ ಮತ್ತೆ ಸಂತೋಷಿಸುವಂಥದ್ದು, ಕ್ಷಣಿಕ ಸುಖದಲ್ಲಿ ಅಲ್ಲ, ಆತ್ಮರತರಾಗಿರಬೇಕು. ಆತ್ಮದ ಚಿಂತನೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ, ಯಾತಕ್ಕಾಗಿ ಬಂದಿದ್ದೇನೆ, ಏನನ್ನ ಮಾಡ್ತಾ ಇದ್ದೇನೆ, ಬಂದಿರೋದು ಯಾಕೆ, ಆದರೆ ಮಾಡ್ತಾ ಇರೋದು ಏನು, ಇದರ ಬಗ್ಗೆ ಚಿಂತನೆಯನ್ನು ಮಾಡೋಕ್ಕೆ ಸ್ವಲ್ಪವಾದರೂ ದಿನದಲ್ಲಿ 1-5 ನಿಮಿಷ ಆದರೂ ನಾವು ತಗೊಂಡು ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡಬೇಕು. ಯಾರು ನಾನು? ಹೌದು, ಈ ಹೆಸರಿದೆ, ಹೆಸರಿರೋದು ಯಾರಿಗೆ? ದೇಹಕ್ಕೆಯ, ಆತ್ಮಕ್ಕೆಯ? ಈ ಆಕಾರ ಇರೋದು ಯಾವುದಕ್ಕೆ? ಈ ಥರದ ಆಲೋಚನೆಗಳನ್ನೆಲ್ಲ, ಚಿಂತನೆಗಳನ್ನು ನಾವು ಮಾಡಬೇಕು. ಹಾಗಿರುವಾಗ ರತಿ ರೂಪ, ಆ ಥರದ ರತಿಯಲ್ಲಿ ಅವಳೇ ಇರುವಂಥವಳು ರತಿರೂಪ. ರತಿಪ್ರಿಯ, ಇದು ಮನ್ಮಥನ ಹೆಂಡತಿ ರತಿಯ ಬಗ್ಗೆ ಹೇಳ್ತಾ ಇರೋದು. ರತಿ ಅಂತ ಹೇಳಿದರೆ ಜಗನ್ಮಾತೆಗೆ ತುಂಬ ಪ್ರೀತಿಯಾಗಿತ್ತು. ಹಾಗಾಗಿ ರತಿಯ ಗಂಡ ಮನ್ಮಥನನ್ನ ಆ ಶಿವ ತನ್ನ 3ನೇ ಕಣ್ಣನ್ನು ತೆರೆದು ಸುಟ್ಟು ಭಸ್ಮ ಮಾಡಿದಾಗ ರತಿ ಗೋಗರೆದು ಬೇಡಿಕೊಳ್ತಾಳೆ. ಆಗ ಆ ರತಿಯ ಮೇಲಿನ ಪ್ರೀತಿಯಿಂದ ಮನ್ಮಥನಿಗೆ ಜೀವವನ್ನು ಜಗನ್ಮಾತೆ ಕೊಡ್ತಾಳೆ. ಆದರೆ ಅನಂಗ, ಅವನಿಗೆ ದೇಹ ಇಲ್ಲದೆ ಇರುವಂಥವನು, ಆದರೆ ಜೀವ ಇರುವಂಥವನು. ಇದು ರತಿಯ ಗಂಡ ಮನ್ಮಥ. ಹಾಗೆ ರತಿಪ್ರಿಯ, ರತಿಗೂ ಜಗನ್ಮಾತೆ ಅಂದರೆ ತುಂಬ ಪ್ರೀತಿ. ಹಾಗೆಯೇ ಜಗನ್ಮಾತೆಗೂ ರತಿ ಅಂತೇಳಿದರೆ ತುಂಬ ಪ್ರೀತಿ. ಹಾಗಾಗಿ ರತಿಪ್ರಿಯ. ರಕ್ಷಾಕರಿ, ಇದೆಲ್ಲ ನಮಗೆ ಗೊತ್ತಿದೆ, ನಮ್ಮ ರಕ್ಷಣೆಯನ್ನು ಮಾಡುವಂಥವಳು. ಯಾವುದೋ ಒಂದು ಸ್ವಲ್ಪ ಸಮಯಕ್ಕಲ್ಲ. ನಾವೀಗ ನಮ್ಮ ಮನೆಯ ಹೊರಗಡೆ ಒಬ್ಬರು ಸೆಕ್ಯೂರಿಟಿನ ಇಟ್ಕೊಳ್ಬೋದು. ಕಳ್ಳರು ಬಾರದ ಹಾಗೆ, ದರೋಡೆಕೋರರು ಬಾರದ ಹಾಗೆ, ನಮಗೆ ಯಾರು ಮೋಸ ಮಾಡಲಿಕ್ಕೆ ಸೇಲ್ಸ್ ಮ್ಯಾನ್ಗಳು ಒಳಗೆ ಬಾರದ ಹಾಗೆ ಎಲ್ಲ ಸೆಕ್ಯೂರಿಟಿ ಇಟ್ಕೊಳ್ಬೋದು. ಆ ಸೆಕ್ಯೂರಿಟಿ ನೋಡಿದರೆ ಹೇಗಿರ್ತಾರೆ ಅವರು ಹೀಗೆ ಇಷ್ಟು ಸಣ್ಣಕ್ಕಿರ್ತಾರೆ. ಮತ್ತು ಅವರ ಸೆಕ್ಯೂರಿಟಿಗೆ ಇನ್ಯಾರಾದರೂ ಬೇಕೋ ಏನೋ? ಇಲ್ಲ, ಅವರ ಸೆಕ್ಯೂರಿಟಿಗೆ ನಾವೇನು ಮಾಡ್ತೇವೆ, ಒಂದು ಕ್ಯಾಮರಾ ಹಾಕಿಕೊಳ್ತೇವೆ ಅಲ್ಲಿ. ಮತ್ತು ಯಾರು ಬಂದರು ಯಾರು ಹೋದರು, ಇದು ಸಾಲದ ಸೆಕ್ಯೂರಿಟಿ, ಇವರು ಸಾಲದ ಇರೋರು, ಇದು ಸಾಲ. ಇನ್ನು ಬೇರೆ ಇನ್ನೊಂದು ಕ್ಯಾಮ್ರಾ ಎಲ್ಲ ಬೇಕು ನಮಗೆ. ಅಂದರೆ ಇವರೆಲ್ಲ ಕ್ಷಣಿಕವಾದವರು ಮಾತ್ರ. ಆದರೆ ನಮ್ಮ ಯಾವತ್ತೂ ರಕ್ಷಣೆಯನ್ನು ಮಾಡ್ತಾ ಬಂದಿರೋಳು, ಇನ್ನೂ ಮಾಡುವವಳು, ಇದು ನಮ್ಮ ತಾಯಿಯಾದ ಆ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ. ರಕ್ಷಾಕರಿ. ರಾಕ್ಷಸ ಘ್ನ ಅಂತ ಹೇಳಿದ್ರೆ ಹೊಡೆದು ಬಿಸಾಕುವಂಥದ್ದು, ನಾಶ ಮಾಡುವಂಥದ್ದು ಘ್ನ. ಏನನ್ನು ನಾಶ ಮಾಡ್ತಾಳೆ? ರಾಕ್ಷಸರನ್ನ ನಾಶ ಮಾಡುವಂಥವಳು. ಹಾಗೆಯೇ ನಾವೆಲ್ಲ ರಾಕ್ಷಸರೇ ಅಲ್ವೇ? ರಾಕ್ಷಸರ ಪ್ರವೃತ್ತಿ, ರಾಕ್ಷಸ ಬುದ್ಧಿ ನಮ್ಮಲ್ಲಿ ಎಲ್ಲರಲ್ಲಿಯೂ ಇದೆ. ಸದ್ಗುಣಗಳು ಬೆಳಿಬೇಕು, ಹಾಗೆಯೇ ಇರುವಂತಹ ದುರ್ಗುಣಗಳ ನಾಶ ಆಗಬೇಕು. ಅದಕ್ಕಾಗಿ ಅವಳಿಗೆ ಪ್ರಾರ್ಥನೆ ಮಾಡಿದಾಗ ರಾಕ್ಷಸರನ್ನೂ ಸಂಹಾರ ಮಾಡ್ತಾಳೆ. ಹಾಗೆಯೇ ನಮ್ಮಲ್ಲಿರುವ ನಕಾರಾತ್ಮಕವಾದ ಭಾವನೆಗಳು, ಇಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳುವ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ, ಇದನ್ನು ಕೂಡ ನಾಶವನ್ನು ಮಾಡಿ ದೈವಾಸುರ ಸಂಪದ್ವಿಭಾಗ ಯೋಗ ನಾವು ನೋಡಿದ್ದೇವೆ. 16ನೇ ಅಧ್ಯಾಯ ಭಗವದ್ಗೀತೆ. ದೈವಿ ಸಂಪತ್ತು, ಅಸುರಿ ಸಂಪತ್ತು ಎಲ್ಲ ಭಾರಿ ಸಂಪತ್ತಿರುವಂಥವರು ನಾವೆಲ್ಲರೂ ಕೂಡ. ಅದನ್ನೆಲ್ಲ ನಾಶ ಮಾಡಿ ದೈವಿ ಸಂಪತ್ತು ನಮ್ಮಲ್ಲಿ ಜಾಸ್ತಿ ಆಗುವ ಹಾಗೆ ಅವಳು ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಇದು ರಾಕ್ಷಸಾಗ್ನಿ. ರಾಮಕ್ಕೂ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಸಂತೋಷವನ್ನು ಪರ್ಮನೆಂಟ್ ಆಗಿ ಕೊಡುವವಳು, ನಿರಂತರವಾಗಿ ಕೊಡುವವಳು ಅಂತ ಇದೆ. ಇನ್ನೊಂದು ಯಾವತ್ತೂ ಕೊಡುವಂಥವಳು, ಇದು ರಾಮ. ರಮಣ ಲಂಪಟ ಅಂತ ಹೇಳಿದರೆ ಒಂದರ್ಥ ಆಸಕ್ತಿ ಇರುವವರು. ನಾವು ಕಥೆಯಲ್ಲೆಲ್ಲ ಓದ್ತೀವಿ ನೋಡಿ, ಸ್ತ್ರೀ ಲಂಪಟರಾಗಿದ್ದರು ಅಂತ ಹೇಳಿ. ಅಂದರೆ ಸ್ತ್ರೀಯರಲ್ಲಿ ಜಾಸ್ತಿ ಆಸಕ್ತಿ ಇರೋರಿಗೆ ಸ್ತ್ರೀ ಲಂಪಟರು ಅಂತ ಹೇಳ್ತೀವಿ. ಧನಲಂಪಟರು, ವಿಪರೀತ ಧನಾಸಕ್ತಿ ಇರೋರು ಏನು ಮಾಡ್ತಾರೆ, ಆಮೇಲೆ ಕದಿಯಕ್ಕೂ ಯಾವ ಕೆಟ್ಟ ಕೆಲಸ ಮಾಡೋಕ್ಕೂ ಹೇಸೋದಿಲ್ಲ. ಹಾಗೆ ಇಲ್ಲಿ ಲಂಪಟ ಅಂತ ಹೇಳಿದರೆ ಆಸಕ್ತಿ. ಯಾವುದರಲ್ಲಿ ಆಸಕ್ತಿ? ರಮಣ ಲಂಪಟ. ರಮಣ ಅಂತ ಹೇಳಿದರೆ ಇಲ್ಲಿ ಉತ್ತಮವಾದ ವಿಚಾರಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವಂಥದ್ದು ರಮಣ. ಏನು ಮಾಡ್ತಿದ್ದೇವೆ ನಾವು? ನಮಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ? ಲೋಕದ ವಿಷಯದಲ್ಲಿ ಆಸಕ್ತಿ ಹೆಚ್ಚಿದೆ.
ಅವರ ಮನೆಯಲ್ಲಿ ಏನು ನಡೆಯುತ್ತೆ, ಇವರ ಮನೆಯಲ್ಲಿ ಇವರೇನು ಮಾಡ್ತಿದ್ದಾರೆ, ನಮ್ಮ ಮನೇಲಿ ಏನಾದರೂ ಪರವಾಗಿಲ್ಲ, ಇನ್ನೊಬ್ಬರ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ನಮಗೆ ಸ್ವಲ್ಪ ಜಾಸ್ತಿ ಕುತೂಹಲ. ಇದೆಲ್ಲ ಕಡಿಮೆ ಮಾಡಿ ಉತ್ತಮವಾದ ವಿಚಾರ, ಆತ್ಮದ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೆಚ್ಚು ಅರ್ಥ ಆಗಲ್ಲ, ಪರವಾಗಿಲ್ಲ. ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು, ನಾನು ಏನನ್ನ ಮಾಡಬೇಕಾಗಿರೋದು ಜೀವನದಲ್ಲಿ, ನಾನು ಅಧ್ಯಾತ್ಮ ಪದದಲ್ಲಿ ಮುಂದಕ್ಕೆ ಸಾಗಬೇಕು ಅಂತ ಆದರೆ ನಾನು ಏನು ಮಾಡಬೇಕು, ಏನು ಮಾಡಬಲ್ಲೆ, ಇಷ್ಟೊಂದು ವಿಚಾರಗಳು ವೇದದಲ್ಲಿ ಉಪನಿಷತ್ತಲ್ಲಿ ಎಲ್ಲ ಹೇಳ್ತಿದ್ದಾರೆ. ನನಗೆ ಎಲ್ಲ ಪಾಲನೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸರಿ, ನನಗೇನು ಮಾಡಬಹುದು, ನಾನು ಏನು ಮಾಡಿ ಮುಂದಕ್ಕೆ ಹೋಗಬಹುದು, ಇದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಇದು ರಮಣ. ಹಾಗಾಗಿ ನಮ್ಮನ್ನೆಲ್ಲರನ್ನು ಲೌಕಿಕ ಆಸಕ್ತಿಯಿಂದ ಹೊರಕ್ಕೆ ಎಳೆದು ಈ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಾವು ಪ್ರವೃತ್ತರಾಗುವಂತೆ ನಮ್ಮಲ್ಲಿ ಆಸಕ್ತಿಯನ್ನು ಉಂಟು ಮಾಡುವಂಥವಳು ರಮಣ ಲಂಪಟ. ಇನ್ನೊಂದು ಅರ್ಥ ಲಂಪಟ ಅಂತೇಳಿದರೆ ಒಂದು ಬಂಧನ ಅಥವಾ ಬಂಧ. ನಾವೊಂದು ವ್ಯಾಮೋಹವನ್ನು ಬೆಳೆಸಿಕೊಳ್ಳೋದು ಖಂಡಿತವಾಗಿಯೂ ಲೌಕಿಕ ವಿಚಾರಕ್ಕೆ ಮಾತ್ರ ನಾವು ವ್ಯಾಮೋಹವನ್ನು ಬೆಳೆಸಿಕೊಂಡಿಂಥವರು. ಮತ್ತೆ ಇದನ್ನು ಕಡಿಮೆ ಮಾಡಿ, ಆ ಬಂಧನವನ್ನು ಕಡಿಮೆ ಮಾಡಿ, ಈ ಬಂಧ ಅಥವಾ ಈ ಬಂಧನ ಯಾವುದಿದು, ದೇವರ ಮೇಲಿರುವಂತಹ ಒಂದು ಬಂಧನ. ಅಲ್ಲಿ ಬಂಧನ ಬೇಕು ನನಗೆ, ಅಲ್ಲಿ ಬಂಧ ಇರಲಿ, ಇಲ್ಲಿ ವ್ಯಾಮೋಹ ಇರಲಿ. ಹೀಗೆ ನಮ್ಮನ್ನು ಉತ್ತಮವಾದ ವಿಚಾರಗಳಲ್ಲಿ ಚಿಂತನೆ ಮಾಡುವಂತೆ ಪ್ರೇರೇಪಣೆ ಕೊಡುವಂಥವಳು ಅವಳೇ. ನಮಗೆ ಇವಾಗ ಲಲಿತಾ ಸಹಸ್ರನಾಮ ಕಲಿಬೇಕು ಅಂತೇಳುವ ಆಸಕ್ತಿ ಎಲ್ಲರಿಗೂ, ಸಾಧಾರಣವಾಗಿ ಹೆಚ್ಚಿನವರಿಗೂ ಕಂಠಪಾಠ ಬರ್ತಾ ಇದೆ. ಆದರೆ ಅದರ ಜೊತೆ ಅದರ ಅರ್ಥವನ್ನು ತಿಳಿದುಕೊಳ್ಳುವಂಥ ಒಂದು ಆಸಕ್ತಿಯನ್ನು ಹುಟ್ಟಿಸಿದ್ದಾಳೆ ನೋಡಿ. ಇದು ಅವಳ ಅನುಗ್ರಹ, ಇದು ಅವಳೇ ಮಾಡಿರುವಂಥದ್ದು. ಹಾಗಾಗಿ ಅವಳು ರಮಣ ಲಂಪಟ. ಮುಂದಿನ ಶ್ಲೋಕ. ಕಾಮ್ಯ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ. ಕಾಮ್ಯ, ಕಾಮ್ಯ ಅಂತ ಹೇಳಿದರೆ ಬೇಕು ಅಂತ ಹೇಳಿ ಇರುವಂಥದ್ದು. ಯಾರಿಗೆ? ಎಲ್ಲರಿಗೂ ಅವಳು ಬೇಕು 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 ಅಂತ ಇರುವಂಥವಳು. ಈಗ ಒಂದು ಅಡವಿಯಲ್ಲಿ ಹೋದರೆ ಈ ಟ್ರೈಬಲ್ಸ್ ಇರ್ತಾರೆ, ಅವರು ಕೂಡ ನಾನಾ ರೀತಿಯಲ್ಲಿ ಒಂದು ದೇವಿಯ ಪೂಜೆಯನ್ನು ಮಾಡ್ತಾರೆ. ಅವರಿಗೆ ತೋರಿದ ರೀತಿಯಲ್ಲಿ, ಹೇಗೆ ನಾವು ನಮಗೆ ತೋರಿದ ರೀತಿಯಲ್ಲಿ ಮಾಡ್ತೇವೋ ಹಾಗೆಯೇ ಅವರು ಕೂಡ. ಬೇರೆ ಯಾವುದ್ರ ಬಗ್ಗೆ ಹೆಚ್ಚು ಜ್ಞಾನ ಇಲ್ಲದೇ ಇರ್ಬೋದು, ಆದರೂ ಕೂಡ ಆ ದೇವಿಯನ್ನು, ಈಗ ನಾವು ಗ್ರಾಮ ದೇವತೆ ಅಂತ ಪೂಜಿಸೋದಿಲ್ವೇ, ಹಾಗೆ ಅವರು ಕೂಡ ಅವರ ದೇವತೆಯನ್ನು ಅವರಿಗೆ ತೋರಿದ ರೀತಿಯಲ್ಲಿ ಪೂಜೆ ಮಾಡಿ, ಅವರ ಆಸೆ ಏನು, ಅವಳು ಬೇಕು, ಅವಳು ಸಹಾಯವನ್ನು ಮಾಡಬೇಕು, ಯಾವುದೇ ರೀತಿಯಲ್ಲಿ ಇರಲಿ, ಬೇಕು ಅಂತ ಹೇಳುವುದೊಂದು ಎಲ್ಲರಿಗೂ ಇದೆ. ಇದು ಕಾಮ್ಯ. ಕಾಮಕಲಾರೂಪ. ಕಾಮಕಲಾ ಅಂತ ಹೇಳಿದರೆ ಒಂದು ಅರ್ಥ ಅವಳ ಸೂಕ್ಷ್ಮ ರೂಪಕ್ಕೆ ಹೆಸರು ಕಾಮಕಲಾ ಅಂತೇಳಿ. ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಇನ್ನು ಅತೀ ಸೂಕ್ಷ್ಮ ರೂಪ ಅಂತೇಳಿದರೆ ಕುಂಡಲಿನಿ, ಇದು ಅತೀ ಸೂಕ್ಷ್ಮ ರೂಪ. ಸ್ಥೂಲ ರೂಪ ಅಂತೇಳಿದರೆ ಕಾಣುವಂತಹ ದೇಹ. ನಿಜವಾಗಿ ಅವಳಿಗೆ ದೇಹ ಇಲ್ಲ, ಆದರೆ ನಮಗೆ ಕಾಣಬೇಕು ಅಂತ ಆದರೆ, ನೋಡಬೇಕು ಅಂತ ನಮಗೆ ತೋರಿದ್ರೆ, ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ದೇಹವನ್ನು ತಳೆದು ಬರ್ತಾಳೆ ನಮ್ಮ ಕಣ್ಣ ಮುಂದೆ. ಇದು ನಾವು ಸ್ಥೂಲ ಶರೀರದ ವಿವರಣೆಯನ್ನು ಮಾಡಿದಾಗ ನಮ್ಮ ಕಣ್ಣ ಮುಂದೆ ಕಾಣೋದು ನಮಗೆ ಅನುಭವ ಆಗಿದೆ. ಕಾಮ್ಯಕಲಾ ಅಂತ ಹೇಳಿದರೆ ಒಂದು ಅವಳ ಸೂಕ್ಷ್ಮ ರೂಪ, ಕಾಣದೇ ಇರುವಂತಹ ರೂಪ, ಇದು ಕಾಮಕಲಾ. ಇನ್ನೊಂದು ಕಾಮಕಲಾ ಅಂತ ಹೇಳಿದರೆ ನಮ್ಮಲ್ಲಿ ಬರುವಂತಹ ಆಸೆಗಳು, ಯಾವ ಥರದ ಆಸೆಗಳು ಬರಬೇಕು, ಎಷ್ಟು, ಅದೊಂದು ಮಿತಿಮೀರಿ ಆಸೆ ಬರಬಾರ್ದು. ಯಾವ ಮಿತಿಯಲ್ಲಿರಬೇಕು, ಎಷ್ಟರವರೆಗೆ ಇರಬೇಕು, ಹೇಗಿರೋದಿರಬೇಕು, ಎಲ್ಲಿ ಹೋದಾಗ ಈ ಆಸೆ ಬರಬೇಕು, ಇದೆಲ್ಲ ಮಾಡುವಂಥವಳು ಅವಳೇ. ಅಂದರೆ ನಾವು ಕೂಡ ಹೇಳಿ ಸುಲಭದಲ್ಲಿ ಪರಾರಿ ಆಗ್ಬೋದು, ಪಲಾಯನವಾದ ಮಾಡ್ಬೋದು. ನನ್ನ ಆಸೆಯ ಅದು ಅವಳೇ ಮಾಡಿದ್ದು, ನಮಗೆ ಕೂಡ ಹೀಗೆ ಹೇಳಿ ಎಲ್ಲ ಅವಳ ಮೇಲೆ ಹಾಕ್ಬೋದು. ಹಾಗೆ ಹಾಕೋರು ಒಳ್ಳೆಯದಾದಾಗ ಕೂಡ ಅವಳ ಮೇಲೆ ಹಾಕಬೇಕು. ಏನಾದರೂ ಒಳ್ಳೆಯದಾದರೆ ಇದು ನನ್ನಿಂದಾಗಿ, ಯಾರಾದರೂ ಒಳ್ಳೆಯದಾಗಿದೆ ಇದು ಅಂತ ಹೇಳಿದರೆ, ಅಡಿಗೆ ಒಳ್ಳೆಯದಾಗಿದೆ ಅಂತ ಹೇಳಿದರೆ ಸಾಕು, ಅದು ನಾನು ಮಾಡಿದ್ದು, ಎಷ್ಟು ಬೇಗ ನಾನು ಅಂತ ಬರುತ್ತೆ ಅಲ್ಲಿ. ಹಾಗೆಯೇ ಕೆಟ್ಟದಾದಾಗ ಯಾರಾದರೂ ಹೇಳ್ತೀವ, ಸುಮ್ಮನೆ ಕೂತಿರ್ತೇವೆ, ನಾನು ಮಾಡಿದರೂ ಕೂಡ ನಾನು ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾದರೆ ಎಲ್ಲದ ಕವಳು ಕಾರಣ ಅಂತ ನಮ್ಮ ತಲೆಯಲ್ಲಿ ಇನ್ನೂ ಅನುಭವ ಬಂದಿಲ್ಲ. ಎಲ್ಲ ಆಸೆಗಳನ್ನು ಉಂಟು ಮಾಡಿಸಿದ್ದು ಅವಳೇ ಅಂತ ಹೇಳುವ ಭಾವನೆ ಇದ್ದರೆ, ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಯಾವುದೇ ಇದ್ದರೂ ಅವಳಿಗೆ ಶರಣಾಗತಿ ಅಂತ ಇದ್ದರೆ ಮತ್ತೆ ಪರವಾಗಿಲ್ಲ. ಇದು ಕಾಮಕಲಾ ರೂಪ. ಕದಂಬ ಕುಸುಮ ಪ್ರಿಯ.
ಕದಂಬ ಅಂತ ಹೇಳಿದ್ರೆ ನಾವು 2-3 ಸಲ ವರ್ಣನೆಯನ್ನು ನೋಡಿದೆವು. ಒಂದು ಥರದ ಎತ್ತರವಾದ ವೃಕ್ಷ, ಅದರಲ್ಲಿ ಕೆಂಪು ಹೂವು ಬಿಡತ್ತೆಂತೆ. ಕದಂಬ ವನವಾಸಿನಿ ಅಂತ ಹೇಳ್ತೀವಿ ಅವಳನ್ನು. ಆ ವೃಕ್ಷಗಳ ಮಧ್ಯದಲ್ಲಿ ಇರೋದು ಅಂತ ಹೇಳಿದ್ರೆ ಅವಳಿಗೆ ಭಾರಿ ಇಷ್ಟ. ಹಾಗೆ ಕದಂಬ ಕುಸುಮ, ಆ ಹೂಗಳು ಅಂದರೆ ತುಂಬ ಪ್ರೀತಿ ಅವಳಿಗೆ. ಇನ್ನೊಂದು ಅರ್ಥ ಕದಂಬ ಅಂತ ಹೇಳಿದ್ರೆ ಬೇರೆ ಬೇರೆ ಬಣ್ಣ ಬಣ್ಣದ ನಾನಾ ರೀತಿಯ ಹೂಗಳನ್ನು ಒಟ್ಟು ಸೇರಿಸಿ ಕದಂಬ ಅಂತ ಹೇಳ್ತೀವಿ. ಕದಂಬ ಮಾಲೆ ಮಾಡಿದರೆ ಭಾರಿ ಇಷ್ಟ, ಅಂದರೆ ಎಲ್ಲ ಬಣ್ಣದ್ದು. ನಾವು ಸತ್ಯನಾರಾಯಣ ಪೂಜೆಯಲ್ಲೂ ಹಾಕ್ತೇವೆ, ಒಂದು ತುಳಸಿ ಮಾಲೆ ಹಾಕ್ತೇವೆ, ಇನ್ನೊಂದು ಬಣ್ಣ ಬಣ್ಣದ ಪುಷ್ಪಗಳನ್ನು ಸೇರಿಸಿ ಮಾಲೆ ಮಾಡಿ ಹಾಕ್ತೇವೆ. ಅದು ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಜಗನ್ಮಾತೆಗೂ ಕೂಡ ಈ ಥರದ ಹೂಗಳನ್ನು ಜೊತೆ ಸೇರಿಸಿ ಅರ್ಚನೆ ಮಾಡಿದ್ರೋ ಮಾಲೆ ಮಾಡಿ ಹಾಕಿದ್ರೋ ಅವಳಿಗೆ ತುಂಬ ಇಷ್ಟ. ಕದಂಬ ಕುಸುಮ ಪ್ರಿಯ. ಆಮೇಲೆ ವರದ ವಾಮನಯನ. ವರದ, ವರವನ್ನು ಕೊಡುವಂಥವಳು. ಏನು ವರ ಅಂತ ಹೇಳಿದರೆ, ಯಾವುದು ಉತ್ತಮವಾದದ್ದು ಶ್ರೇಷ್ಠವಾದದ್ದು ಇದೆಯೋ ಅದಕ್ಕೆ ಹೆಸರು ವರ. ಅದಕ್ಕೆ ನೋಡಿ ಗಂಡಿಗೆ ವರ ಅಂತ ಕೊಟ್ಟಿದ್ದಾರೆ ಹೆಸರು. ವರ ಹುಡುಕಕ್ಕೆ ಶುರು ಮಾಡಿದ್ವಿ ನಾವು ಅಂತ ಹೇಳಲ್ವಾ. ವರ ಅಂತ ಹೇಳಿದರೆ ಶ್ರೇಷ್ಠವಾದವನು, ಶ್ರೇಷ್ಠವಾದದ್ದನ್ನು ದಾ ಅಂದರೆ ನಮಗೆ ಕೊಡುವಂಥವಳು. ಯಾವುದೋ ಹೋಗ್ಲಿ ಬಿಡು ತಗೊಳ್ಳಿ ಅಂತ ಕೊಡೋಳಲ್ವಾ, ಅಲ್ಲ. ನಮಗೆ ಯಾವುದು ಶ್ರೇಷ್ಠವಾದದ್ದೋ ನಾವು ಅಂದ್ಕೊಳ್ತೀವಿ ಇದು ನನಗೆ ಶ್ರೇಷ್ಠ ಅಂತ, ನಮಗೆ ಗೊತ್ತಿಲ್ಲ. ಆದರೆ ಅವಳಿಗೆ ಗೊತ್ತಿದೆ. ನಮ್ಮನ್ನು ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ತಳ್ಳಬೇಕು ಅಂತಾದರೆ ಯಾವುದು ಒಳ್ಳೆಯದು ಅಂತೇಳಿ ಅವಳಿಗೆ ಗೊತ್ತಿದೆ. ಹಾಗಾಗಿ ಒಳ್ಳೆಯದನ್ನು ಮಾತ್ರ ನಮಗೆ ಕೊಡುವಂಥವಳು ವರದ. ವಾಮನಯನ. ವಾಮನಯನ ಅಂತ ಹೇಳಿದರೆ ಉತ್ತಮವಾದ ನಯನ ಅಂತಾರೆ ಕಣ್ಣು, ತುಂಬ ಸುಂದರವಾದ ಕಣ್ಣು ಇರುವಂಥವಳು ವಾಮನಯನ. ಇನ್ನೊಂದು ಅರ್ಥ ವಾಮ ಅಂತ ಹೇಳಿದರೆ ನಾವು ಮಾಡಿರುವಂತಹ ಎಲ್ಲ ಕೆಲಸ ಕರ್ಮ ಅಂತ ಹೇಳ್ತೀವಿ, ಕರ್ಮದ ಫಲ ಅದನ್ನು ಅವಳು ಹೇಗೆ ಕೊಡ್ತಾಳೆ ಅಂತ ಹೇಳಿದರೆ, ಯಾವುದು ಕೊಟ್ಟರೆ ನಮಗೆ ಒಳ್ಳೆಯದು ಅದರ ಪ್ರಕಾರ ನಮ್ಮನ್ನು ಅವಳ ಕಡೆಗೆ ಹೋಗುವ ಹಾಗೆ ಕರ್ಮವನ್ನು ಮಾಡಿ ಆ ಫಲ ನಮಗೆ ಸಿಗುವ ಹಾಗೆ ಮಾಡುವಂಥವಳು ವಾಮನಯನ. ವಾರುಣಿ ಮದವಿಹ್ವಲ. ವಾರುಣಿ ಅಂತ ಹೇಳಿದರೆ 1-2-3 ಅರ್ಥ ಇದೆ. ಒಂದು ಅರ್ಥ ಹಂಸ, ಅಂದರೆ ನಾಡಿ. ವಾರುಣಿ ಅಂತ ಹೇಳಿದರೆ ಒಂದು ಥರದ ನಾಡಿ ಇದೆ. ನಮ್ಮ ದೇಹದಲ್ಲಿ ನಾನಾ ಥರದ ನಾಡಿಗಳಿವೆ. ಈ ನಾಡಿ ಹೇಗಿದೆ ಅಂತ ಹೇಳಿದರೆ, ಅದು ಚೆನ್ನಾಗಿ ಕೆಲಸ ಮಾಡಿದರೆ ನಮಗೆ ಸುಸ್ತೇ ಆಗೋದಿಲ್ವಂತೆ. ಇದಕ್ಕೆ ವಾರುಣಿ ನಾಡಿ ಅಂತ ಹೆಸರು. ಯೋಗಿಗಳೆಲ್ಲ ಈ ನಾಡಿಯನ್ನು ಮೊದಲು ಸರಿ ಮಾಡಿಕೊಳ್ತಾರಂತೆ ಯೋಗ ಮಾಡಿ. ಹಾಗಾಗಿ ಅವರಿಗೆ ಎಷ್ಟೇ ಹೊತ್ತು ಏನು ಮಾಡಿದ್ರು ನೋಡಿ, ಕೆಲವೊಂದು ಯೋಗಿಗಳು ಎಷ್ಟು ನಡೀತಾರೆ. ಶಂಕರಾಚಾರ್ಯರು ಎಷ್ಟು ನಡೆದ್ರು. ಏನು ಕಾರಲ್ಲಿ ಹೋದ್ರಾ, ಏರೋಪ್ಲೇನಲ್ಲಿ ಹೋದ್ರಾ, ಫ್ಲೈಟಲ್ಲಿ ಹೋದ್ರಾ, ಟ್ರೈನಲ್ಲಿ ಹೋದ್ರಾ, ನಡ್ಕೊಂಡೇ ಇಡೀ ಭಾರತ ಸಂಚಾರ ಮಾಡಿರುವಂಥದ್ದು. ಇದು ಒಂದು ಸಾರಿ ಅಲ್ಲ, ಹಲವು ಬಾರಿ. ಎಷ್ಟು ದೂರ ನಮಗೆ 1 ಮೈಲು ನಡೆದ್ರೆ ಅಯ್ಯಪ್ಪ ಸಾಕು ಸಾಕು ಅಂತ ಆಗತ್ತೆ. ಹಾಗಾದರೆ ಈ ವಾರುಣಿ ನಾಡಿ ಅಂತ ಹೇಳೋದು ತುಂಬ ಉತ್ತಮವಾದ ಒಂದು ನಾಡಿ. ಯೋಗಗಳನ್ನು ಮಾಡುವಂಥವರು ಅದನ್ನು ತಮ್ಮ ವಶದಲ್ಲಿ ಇಟ್ಕೊಳ್ತಾರಂತೆ. ಇದು ವಾರುಣಿ ನಾಡಿ. ಮದ ವಿಹ್ವಲ, ಅದರ ಮದ ಅಂತೇಳಿದರೆ ನಕಾರಾತ್ಮಕ ಭಾವನೆಯಿಂದ ಮದ ಅಲ್ಲ, ಆ ಥರದ ಗರ್ವ ಅಂತಲ್ಲ. ಅದು ಬೇಕು, ಆ ನಾಡಿ ನಮ್ಮ ವಶದಲ್ಲಿ ಇರಬೇಕು ಅಂತೇಳಿ ವಿಹ್ವಲರಾಗ್ತಾರೆ. ವಿಹ್ವಲರಾಗೋದು ಅಂತೇಳಿದರೆ ಬೇಕು 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 ನಮಗೆ ಅಂತ ಹೇಳುವಂಥದ್ದು, ಮನಸ್ಸಿನಲ್ಲಿ ಆ ಭಾವನೆ ಉಂಟಾಗುವಂಥದ್ದು ವಿಹ್ವಲರಾಗುವಂಥದ್ದು. ಈ ವಾರುಣಿ ನಾಡಿ ನಮ್ಮ ವಶದಲ್ಲಿ ಬಂದರೆ ಮತ್ತೆ ಎಷ್ಟು ಹೊತ್ತು ಬೇಕಾದರೂ ಧ್ಯಾನ ಮಾಡ್ಬೋದು, ಯಾವ ಕೆಲಸ ಬೇಕಿದ್ರೂ ಮಾಡ್ಬೋದು, ಎಷ್ಟು ದೂರ ಬೇಕಾದರೂ ನಡಿಬಹುದು, ಏನು ಸುಸ್ತೇ ಅನಿಸೋದಿಲ್ಲ. ಇನ್ನೊಂದು, ಈ ಹೂಗಳಿಂದ ಮಾಡಿದಂತಹ ಒಂದು ದ್ರವ, ಅದು ಒಂದು ಅಮೃತದಾಗೆ ಇರತ್ತಂತೆ. ಅದನ್ನು ತಗೊಂಡ್ರೆ ನಮಗೆ ಮತ್ತು ಇರುತ್ತೆ, ಉನ್ಮತ್ತತೆ ಹಾಗಾಗತ್ತಂತೆ. ಆ ಥರದ್ದು ಅದು ಒಂದು ಪೇಯ, ಒಂದು ಕುಡಿಯುವಂಥದ್ದು, ಒಂದು ಡ್ರಿಂಕ್ ಅಂತ ಹೇಳೋದಿಲ್ವಾ, ಅದು ಒಂದು ಥರದ ರಸ. ಅದು ಬೇಕು ಅಂತ ಕಾಯ್ತಾ ಇರ್ತಾರೆ. ಯಾವ ಥರದ ರಸ ಇದು? ಸಮಾಧಿ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ರಸ ಇದು ವಾರುಣಿ. ಇದಕ್ಕೋಸ್ಕರ ವಿಹ್ವಲರಾಗ್ತಾರೆ ಯೋಗಿಗಳು, ಅಥವಾ ನಮ್ಮಂಥವರು ಕೂಡ ಆಗ್ಬೋದು.
ಯಾವಾಗ ನನಗೆ ಅದು ಬೇಕು, ನನಗೆ ನೀನೇ ಬೇಕು, ನೀನೇ ಬೇಕು, ನನಗೆ ಸಮಾಧಿ ಸ್ಥಿತಿ ಬೇಕು ಅಂತ ಹೇಳುವ ಆಸೆ ಬಂದಾಗ, ಏನು ನಮಗೆ ಲೌಕಿಕದಲ್ಲಿ ಇದ್ದುಕೊಂಡು ಒಂದು ಸ್ವಲ್ಪ ಹೊತ್ತು ಜಗನ್ಮಾತೆ, ಒಂದು ಲಲಿತಾ ಸಹಸ್ರನಾಮ ಹೇಳುವ ಅಂತ ಹೇಳೋರಿಗೆ ಈ ಥರದ ವಿಹ್ವಲತೆ ಇರೋದಿಲ್ಲ. ಹಾಡ್ತೀನಿ, ಯಾವುದೋ ಒಂದು 5 ನಿಮಿಷ ಹಾಡ್ತೀನಿ ಅಂತಿರೋರಿಗೆ ಒಳ್ಳೆಯದೇ, ಖಂಡಿತವಾಗಿಯೂ ಕೆಟ್ಟದ್ದು ಅಂತಲ್ಲ. ಹಾಗೇ ತಾನೇ ಮುಂದಕ್ಕೆ ಹೋಗೋದು. ಆ ಥರದ ವಿಹ್ವಲತೆ ಬರುತ್ತೆ. ವಿಶ್ವಾಧಿಕ, ವಿಶ್ವದಿಂದಲೂ ಅಧಿಕಳಾದವಳವಳು. ಅಂದರೆ ನಮ್ಮ ಲೋಕಕ್ಕಿಂತ ಜಾಸ್ತಿ ಅಂತ ಹೇಳಿದರೆ ನಾವು ಅವಳನ್ನೇ ಜಾಸ್ತಿ ಪ್ರೀತಿಸಬೇಕು ತಾನೆ. ವೇದ ವೇದ್ಯ, ಹೇಗೆ ತಿಳ್ಕೊಳ್ಬೋದು ಅವಳನ್ನು? ವೇದ್ಯಳು ಅಂತ ಹೇಳಿದರೆ ತಿಳಿದುಕೊಳ್ಳುವಂಥವಳು. ಹೇಗೆ? ವೇದದ ಮೂಲಕ ಅವಳನ್ನು ನಾವು ತಿಳಿದುಕೊಳ್ಳಬಹುದು. ವೇದ ಅಂತ ಹೇಳಿದರೆ ಇಲ್ಲಿ ಜ್ಞಾನ. ಹಾಗಾಗಿ ಬರೇ ಭಕ್ತಿ ಕರ್ಮ ಸಾಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ, ಭಕ್ತಿಯೋಗ ಕರ್ಮಯೋಗ ಎಲ್ಲವೂ ಬೇಕು, ಜೊತೆಯಲ್ಲಿ ಜ್ಞಾನ ಯೋಗ ಬೇಕು. ಕರ್ಮಯೋಗ ಮಾಡೋದ್ರಿಂದ ಮನಸ್ಸು ಶುದ್ಧವಾಗತ್ತೆ. ಆಮೇಲೆ ಭಕ್ತಿಯ ಪರಾಕಾಷ್ಠೆಗೆ ತಲುಪಿ ಜ್ಞಾನ ತನ್ನಿಂತಾನಾಗಿಯೇ ಬರುತ್ತೆ, ಯಾರದ್ದೋ ಮೂಲಕ. ಎಲ್ಲೋ ಯಾರೋ ಹೋದಾಗ ಈ ವಿಚಾರವನ್ನು ನಮಗೆ ತಿಳಿಸಿದಾಗ, ಇದು ಹೀಗಿದೆ ಅಲ್ವಾ, ಇದು ಕರ್ಮಯೋಗ, ಇದು ಭಕ್ತಿಯೋಗ, ಹೀಗಂದ್ರೆ ಜ್ಞಾನಯೋಗ, ಇದೆಲ್ಲ ನಮಗೆ ತಿಳುವಳಿಕೆ ಬರುವಂತೆ ಮಾಡುವಂಥವಳು ಅವಳೇ. ಹಾಗಾಗಿ ಇಲ್ಲಿ ವೇದ ವೇದ್ಯ. ಇದರ ಒಂದು ಮುಗಿಸಿ ಹೇಳ್ತೀನಿ. ಹಿಂದಿನ ಒಂದು ಶ್ಲೋಕಗಳನ್ನು ಬಿಟ್ಟಿದ್ದೇನೆ ನಾನು, ಅದನ್ನು ಮತ್ತೆ ಹೇಳ್ತೀನಿ. ವಿಶ್ವಾಧಿಕ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಂಧ್ಯಾಚಲ ನಿವಾಸಿನಿ, ವಿಂಧ್ಯಾಚಲದಲ್ಲಿ ಇರುವಂಥವಳು. ಪರ್ವತ, ಒಂದು ವಿಂಧ್ಯ ಅಂತ ಹೇಳೋದು ಒಂದು ಪರ್ವತ. ಇಲ್ಲಿ ಇರುವಂಥವಳು ಒಂದು ಅರ್ಥ. ವಿಂಧ್ಯಾಚಲ ಅಂತ ಹೇಳಿದ್ರೆ ನಮ್ಮ ಆಜ್ಞಾಚಕ್ರ ಇರುವಂತಹ ಜಾಗ. ಭ್ರೂಮಧ್ಯ, ನಾವೆಲ್ಲಿ ಬೊಟ್ಟು ಹಾಕ್ತೇವೋ ಆ ಜಾಗಕ್ಕೆ ಹೆಸರು ವಿಂಧ್ಯ. ಇಲ್ಲಿ ಅಚಲವಾಗಿ ಇರುವಂಥವಳು, ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಅಚಲವಾಗಿ ಇರುವಂಥವಳು ವಿಂಧ್ಯಾಚಲ ನಿವಾಸಿನಿ. ಇನ್ನೊಂದು ವಿಂಧ್ಯ ಅಂತೇಳೋ ಒಂದು ಪರ್ವತ ಇದೆ. ನಮ್ಮ ಛತ್ತೀಸ್ಗಢ, ಗುಜರಾತ್, ಆಮೇಲೆ ದಕ್ಷಿಣ ಉತ್ತರ ಪ್ರದೇಶ, ಬಿಹಾರ, ಇದರ ದಕ್ಷಿಣ ಪ್ರದೇಶಗಳಲ್ಲಿ ಈ ಪರ್ವತ ಇದೆ, ವಿಂಧ್ಯಾಚಲ ಅಂತ ಹೇಳುವ ಪರ್ವತ. ಅದಕ್ಕೊಂದು ಕಥೆ ಇದೆ. ಈ ದೇವಿ ಸಪ್ತಶತಿಯಲ್ಲಿ ದುರ್ಗಾ ಹೇಳಿರ್ತಾಳೆ, ನಾನು ವಿಂಧ್ಯಾಚಲದಲ್ಲಿ ಹುಟ್ಟುತ್ತೇನೆ, ನಂದನ ಮನೆಯಲ್ಲಿ ಹುಟ್ಟುತ್ತೇನೆ, ನಾನು ನಂದ ಗೋಪನ ಮನೆಯಲ್ಲಿ ನಾನು ಹುಟ್ಟುತ್ತೇನೆ ಅಂತ ಅವಳು ಹೇಳಿರ್ತಾಳೆ. ಅದು ವಿಂಧ್ಯಾಚಲ ಮೌಂಟನಿಗೆ, ಪರ್ವತಕ್ಕೆ ಗೊತ್ತಾಗತ್ತೆ. ಮೊದಲಿನ ಕಾಲದಲ್ಲಿ ಎಲ್ಲ ಪರ್ವತಗಳಿಗೂ ಆ ಕಡೆ ಈ ಕಡೆ ಹೋಗುವ ಶಕ್ತಿ ಇತ್ತು, ಮಾತನಾಡುವ ಶಕ್ತಿ ಇತ್ತು. ನಮ್ಮ ಗಿಡಗಳು ಮಾತಾಡ್ತಾ ಇದ್ದವು, ಪ್ರಾಣಿಗಳು ಮಾತಾಡ್ತಾ ಇದ್ದವು ಅಂತ ನಮ್ಮ ಕಥೆಗಳೆಲ್ಲ ನಾವು ಕೇಳ್ತೇವೆ. ಹಾಗೆ ಈ ಪರ್ವತಕ್ಕೆ ಅಹಂಕಾರ ಬಂದುಬಿಡ್ತು. ಜಗನ್ಮಾತೆ ನನ್ನ ಮೇಲೆ ಬಂದಿರ್ತಾಳೆ, ಕೂತಿರ್ತಾಳೆ ಅಂಥೇಳಿ ಆ ಪರ್ವತಕ್ಕೆ ಅಹಂಕಾರ ತುಂಬಿ ಹೋಯ್ತಂತೆ. ಅಹಂಕಾರದಿಂದ ತುಂಬಿ ಬೇಕಾದಾಗ ಎತ್ತರ ಆಗೋದು, ಬೇಕಾದಾಗ ಎತ್ತರವನ್ನು ಕಡಿಮೆ ಮಾಡಿಕೊಳ್ಳೋದು, ಹೀಗೆಲ್ಲ ಆಟ ಆಡಕ್ಕೆ ಶುರು ಮಾಡಿಬಿಡ್ತು ಆ ಪರ್ವತ, ವಿಂಧ್ಯ ಅಂತ ಹೇಳುವ ಪರ್ವತ. ಏನಾಗತ್ತೆ, ತನ್ನ ಎತ್ತರವನ್ನು ಕಡಿಮೆ ಮಾಡಿಕೊಂಡಾಗ ಅದರಲ್ಲಿರುವ ಪ್ರಾಣಿಗಳು ಅಥವಾ ಋಷಿ ಮುನಿಗಳು ಎಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇತ್ತು. ಎಲ್ಲರ ಮೇಲೆ ಮಣ್ಣು ಎಲ್ಲ ಬೀಳ್ತಾ ಇತ್ತು. ಹೇಗೀಗ ಮಣ್ಣೆಲ್ಲ ಬೀಳ್ತಾ ಇದೆ ಅಲ್ಲಿ ಮಳೆಯಿಂದಾಗಿ, ಇದೀಗ ಪರ್ವತ ತಾನೇ ಎತ್ತರ ಆಗೋದು, ತಾನೇ ಅಕಸ್ಮಾತಾಗಿ ಸಡನ್ನಾಗಿ ಸಣ್ಣ ಆಗೋದು ಎಲ್ಲ ಮಾಡಿ ಭಾರಿ ಖುಷಿ ಪಡ್ತಾ ಇತ್ತಂತೆ, ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು. ಈ ಋಷಿಮುನಿಗಳಿಗೆಲ್ಲ ತುಂಬ ಕಷ್ಟ ಆಗೋಯ್ತು. ಅದರಿಂದಾಗಿ ಅವರೆಲ್ಲ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಎಲ್ಲರೂ ಹೇಳಿದ್ರಂತೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಹೇಳಿದ್ರಂತೆ, ಅಗಸ್ತ್ಯನನ್ನು ಕೇಳಿಕೊಳ್ಳಿ ನೀವು ಅಂತ ಹೇಳಿದ್ರಂತೆ. ಹಾಗೆ ಅಗಸ್ತ್ಯ ಋಷಿ ಕುಳ್ಳಕ್ಕಿರ್ತಾನೆ, ದಪ್ಪಕ್ಕಿರ್ತಾನೆ, ಅವನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರು ಬೇರೆ ಋಷಿಮುನಿಗಳೆಲ್ಲ. ಹೀಗೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ದಾರೆ, ನೀವೇ ನಮ್ಮನ್ನು ಕಾಪಾಡಬೇಕು, ಈ ವಿಂಧ್ಯ ಪರ್ವತ ಭಯಂಕರ ಅಹಂಕಾರಿ ಆಗಿಬಿಟ್ಟಿದೆ, ನಮಗೆಲ್ಲ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳಿದ್ರಂತೆ. ಹೌದಾ, ನಾನು ಮಾಡ್ತೀನಿ ಅಂತ ಹೇಳಿ ಅವರು ಬಂದುಬಿಟ್ಟು ಈ ಪರ್ವತದ ಮುಂದೆ ನಿಂತುಕೊಂಡು ಅದನ್ನು ಒಂದ್ಸಲ ಹೀಗೆ ಮುಟ್ಟಿ ಹೇಳಿದ್ರಂತೆ, ನೀನು ತುಂಬ ಬಲಶಾಲಿಯಾಗಿದ್ದೀಯಾ, ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದ್ದೀಯಾ, ಆದರೆ ಏನು ಮಾಡೋದು, ತುಂಬ ಎತ್ತರ ಇದೆಯಲ್ಲ, ನಾನು ನೋಡು ಹೇಗಿದ್ದೇನೆ,
ಗಿಡ್ಡ ಇದ್ದೇನೆ, ನಿನ್ನ ಮೇಲೆ ಇಷ್ಟು ಎತ್ತರಕ್ಕೆ ನನಗೆ ಹತ್ತಕ್ಕಾಗೋದಿಲ್ಲ, ಸ್ವಲ್ಪ ನೀನು ಬಗ್ಗಿ ಬಿಡ್ತೀಯಾ ಅಂತ ಕೇಳಿದ್ರಂತೆ. ಓಹೋ, ಈ ಪರ್ವತಕ್ಕೆ ಭಾರಿ ಖುಷಿ ಆಗ್ಬಿಡ್ತು. ಅಗಸ್ತ್ಯರೇ ನನ್ನ ಹತ್ರ ಬಂದು ಬೇಡ್ತಾ ಇದ್ದಾರಾ, ಸರಿ ಅಂತೇಳ್ಬಿಟ್ಟು ಗಿಡ್ಡ ಸ್ವಲ್ಪ ಸಣ್ಣ ಕಾಯ್ತಂತೆ ಆ ಪರ್ವತ. ಅಂದರೆ ತುಂಬ ಎತ್ತರ ಇದ್ದಿದ್ದು ಸ್ವಲ್ಪ ಸಣ್ಣ ಕಾಯ್ತು. ಹಾಗೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿಬಿಡ್ತಂತೆ. ಅಗಸ್ತ್ಯ ಮಹಾಮುನಿಗೆ ನಮಸ್ಕಾರ ಮಾಡಿದಾಗ ಅದರ ಬೆನ್ನು ಮುಟ್ಟಿ ಅವರು ಹೇಳಿದ್ರಂತೆ, ನಾನು ಈಗ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗ್ತಾ ಇದ್ದೇನೆ, ನಾನು ಬರೋವರೆಗೂ ಪುನಃ ಎತ್ತರ ಆಗಬೇಡ, ನೀನು ಹೀಗೆ ಇರು ಅಂತ ಹೇಳಿ ಅವರ ಮೇಲೆ ಕಾಲಿಟ್ಟು, ಆ ಪರ್ವತದ ಮೇಲೆ ಕಾಲಿಟ್ಟು ದಕ್ಷಿಣ ಭಾರತದ ಕಡೆಗೆ ಹೊರಟು ಹೋದ್ರಂತೆ. ಆಮೇಲೆ ಬಂದೇ ಇಲ್ಲ. ಹಾಗಾಗಿ ಈ ವಿಂಧ್ಯ ಪರ್ವತ ಹಾಗೆ ಆಯಿತು, ಒಪ್ಪಿಗೆ ಕೊಡ್ತು. ಹಾಗೆಯೇ ಸಣ್ಣ ಅಂದರೆ ಏನು ತುಂಬ ಸಣ್ಣ ಅಂತಲ್ಲ, ತುಂಬ ದೊಡ್ಡ ಇದ್ದ ಪರ್ವತ ಈಗ ಸಣ್ಣ ಆಗಿಬಿಡ್ತು. ಮತ್ತೆ ಮೇಲೆ ಕೆಳಗೆ ಮಾಡುವಂತಹ ಒಂದು ಶಕ್ತಿಯನ್ನು ಅದು ಕಳೆದುಕೊಂಡು ಬಿಡ್ತು. ಅಹಂಕಾರ ಇದ್ದವರಿಗೆ ಹೇಗಾಗತ್ತೆ ಅಂತ ಇದು ಒಂದು ಕಥೆ. ಈ ಅಗಸ್ತ್ಯ ನಮ್ಮ ಜಗನ್ಮಾತೆಯ ಉಪಾಸಕರಲ್ಲಿ ಒಬ್ಬನು. 12 ಒಂದು ಕ್ಲಾಸಲ್ಲಿ ನಾವು ನೋಡಿದೆವು. ಮನು, ಕುಬೇರ, ದುರ್ವಾಸ, ಹಾಗೆಯೇ ಅಗಸ್ತ್ಯ, ಲೋಪಾಮುದ್ರ, ಇವರೆಲ್ಲರೂ 12 ಮಂದಿ ಇದ್ದಾರೆ. ಪ್ರಸಿದ್ಧರಾದರು. ಮನುವಿದ್ಯಾ, ಚಂದ್ರವಿದ್ಯಾ ಅಂತೆಲ್ಲ ನೋಡಿದೆವು. ಇವರೆಲ್ಲರೂ ತಮ್ಮದೇ ಆದ ಒಂದು ಉಪಾಸನೆ ಮಾರ್ಗವನ್ನು ಮಾಡಿಕೊಂಡಂಥವರು. ಅದರಲ್ಲಿಯೂ ಅಗಸ್ತ್ಯನೂ ಒಬ್ಬರು. ಈ ಅಗಸ್ತ್ಯ ಈ ಥರದ ಒಂದು ದೇವಿಯನ್ನು ಉಪಾಸನೆ ಮಾಡಿ ಇಲ್ಲಿ ಬಂದು ವಿಂಧ್ಯಾಚಲದಲ್ಲಿ ಅವಳನ್ನು ಪ್ರತಿಷ್ಠೆ ಮಾಡಿದ್ರಂತೆ. ಹಾಗಾಗಿ ವಿಂಧ್ಯಾಚಲ ನಿವಾಸಿನಿ ಅಂತ ಇವಳಿಗೆ ಹೆಸರು ಬಂತು. ಒಂದು ವಿಂಧ್ಯಾಚಲ ಅಂತೇಳಿದ್ರೆ ಆಜ್ಞಾಚಕ್ರ, ಇನ್ನೊಂದು ವಿಂಧ್ಯಾಚಲ ಅಂತೇಳಿದ್ರೆ ಈ ಪರ್ವತದಲ್ಲಿ ಅವಳನ್ನು ಸ್ಥಾಪನೆ ಮಾಡಿರುವಂಥವರು ಅಗಸ್ತ್ಯ ಮಹಾಮುನಿ. ಕದಂಬ ಕುಸುಮ ಪ್ರಿಯ ಆದ ಮೇಲೆ ಕಲ್ಯಾಣಿ ಅಂತ ಇತ್ತು, ಅದು ಮಿಸ್ ಆಯಿತು. ಕಲ್ಯಾಣಿ ಅಂತ ಹೇಳಿದ್ರೆ, ಕಲ್ಯ ಅಂತ ಹೇಳಿದ್ರೆ ಶುಭಪ್ರಯವಾದದ್ದು, ಶುಭಮಯವಾದದ್ದು ಅಥವಾ ಉತ್ತಮ ನಿರ್ಮಲವಾದದ್ದು, ಏನು ಹೇಳೋದು, ಶುದ್ಧವಾದದ್ದು, ಏನು ಸ್ವಲ್ಪವೂ ಗಲೀಜೆಲ್ಲ ಇಲ್ಲದೆ ಇರುವಂಥದ್ದು ಕಲ್ಯ. ಕಲ್ಯಾಣಿ ಕಲ್ಯವಾದ ವಾಣಿ ಅಂದರೆ ಶುಭಪ್ರದವಾದ ಮಾತನ್ನೇ ಆಡುವವಳು, ಎಲ್ಲರಿಗೂ ಒಳ್ಳೆಯದಾಗುವಂತಹ ಮಾತುಗಳನ್ನು ಆಡುವವಳು ಕಲ್ಯಾಣಿ. ಹಾಗಾಗಿ ನಾವು ಹೇಗೆ ಮಾತನಾಡಬೇಕು, ಎಲ್ಲರ ಹತ್ರ ಪ್ರೀತಿಯಿಂದ ಮಧುರವಾದ ಮಾತುಗಳನ್ನು ನಾವು ಆಡಬೇಕು ಅಂತ ಇದು ಹೇಳುತ್ತಾ ಇದೆ. ಹಾಗೆಯೇ ಕೆಲವು ದೇವಸ್ಥಾನಗಳ ಹೊರಗಡೆ ಒಂದು ಕೆರೆಯೋ ಒಂದು ಕೊಳವೋ ಏನೋ ಇರುತ್ತೆ ನೋಡಿ, ಅದಕ್ಕೂ ಕಲ್ಯಾಣಿ ಅಂತ ಹೇಳ್ತಾರೆ. ಏನಂದರೆ ನಮ್ಮ ಕಾಲುಗಳನ್ನು ಇಲ್ಲ ದೇಹವನ್ನು ಶುದ್ಧವಾಗಿ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗೆ ಪ್ರವೇಶ. ನಮ್ಮ ದೇಹ ಶುದ್ಧ ಮಾಡುವಂಥದ್ದು ಇಲ್ಲದೆ ಇರ್ಬೋದು, ಅಂದರೆ ಅಲ್ಲಿ ಸ್ನಾನ ಮಾಡಿ ಕೆಲವು ಕಡೆ ಇರ್ಬೋದು, ಹೆಚ್ಚಿನ ಕಡೆಯು ಕಾಲನ್ನು ತೊಳೆದುಕೊಂಡು ಆ ಕೊಳಕ್ಕೆ ಇಳಿದು ಆ ನೀರಿನಲ್ಲಿ ಕಾಲನ್ನು ತೊಳೆದುಕೊಂಡು ಪ್ರಕ್ಷಾಳನೆಯನ್ನು ಮಾಡಿಕೊಂಡು ಆಮೇಲೆ ದೇವಸ್ಥಾನದೊಳಗೆ ಪ್ರವೇಶ ಅಂತ ಹೇಳಿದರೆ ನಮ್ಮ ದೇಹವನ್ನು ನಾವು ಪರಿಶುದ್ಧವಾಗಿ ಮಾಡಿಕೊಳ್ಳುವಂಥದ್ದು, ಅದರ ಜೊತೆ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ನಾವು ದೇವಸ್ಥಾನವನ್ನು ಪ್ರವೇಶಿಸುವಂಥದ್ದು. ಇದು ಕಲ್ಯಾಣಿ. ಜಗತೀ ಕಂದ ಅಂತ ಹೇಳಿದ್ರೆ ಮಗು. ಇಡೀ ಜಗತ್ತೇ ಅವಳಿಗೆ ಮಗು. ನಾವೆಲ್ಲರೂ ಅವಳ ಮಕ್ಕಳೇ ತಾನೇ. ನಾವೇನು ಮನುಷ್ಯರು ಮಾತ್ರವೇನಾ? ಎಲ್ಲರೂ ಕೂಡ ಇಲ್ಲಿ ಏನೇನೆಲ್ಲ ಇದೆಯೋ ಅದೆಲ್ಲವೂ ಅವಳೇ ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಎಲ್ಲವೂ ಅವಳ ಮಕ್ಕಳೇ. ಇನ್ನೊಂದು ಕಮ್ ಅಂತೇಳಿದರೆ ನೀರು ಮತ್ತು ಮೋಡ. ಇದು ಎರಡಕ್ಕೂ ನೀರು ಮತ್ತು ಮೋಡ, ಇದಕ್ಕೂ ಕೂಡ ಕಮ್ ಅಂತ ಹೆಸರಿದೆ. ಕಮ್ಮನ್ನು, ನೀರನ್ನು, ಮೋಡವನ್ನು ಕೊಡುವವಳು. ಇಡೀ ಜಗತ್ತಿಗೆ ನೀರು ಬೇಕೇ ಬೇಕು. ನೀರಿಲ್ಲದೆ ಇದ್ದಾಗ ನಮಗೆ ಕಷ್ಟ ಗೊತ್ತಾಗತ್ತೆ, ಎಷ್ಟು ಕಷ್ಟ. ಬೇಸಿಗೆಯಲ್ಲಿ ನೀರಿಲ್ಲ ಅಂತಾದಾಗ ಹಾ ಮಾಡ್ತೀವಿ. ಆ ನೀರನ್ನು ಮೋಡದ ಮೂಲಕ ಬಂದು ಕೊಡುವಂಥವಳು, ನಮಗೆಲ್ಲರಿಗೂ ಕೊಡುವಂಥವಳು ಜಗತೀ ಕಂದ. ಕರುಣಾರಸ ಸಾಗರ, ಇದು ಗೊತ್ತಿದೆ ನಮಗೆ. ಕರುಣಾರಸದ ಸಾಗರವನ್ನೇ ನಮಗೆ ತೋರಿಸುವಂಥವಳು. ಆಮೇಲೆ ಕಲಾವತಿ ಅಂತ ಹೇಳಿದ್ರೆ ಎಲ್ಲ 64 ಕಲೆಗಳು ಇವೆ. ಅದರಲ್ಲಿ ಎಲ್ಲ ಕಲೆಗಳಲ್ಲಿಯೂ ಒಳಗೂಡಿರುವಂಥವಳು ಅವಳು. ಆಲಾಪ ಅಂತೇಳಿದ್ರೆ ಮಾತನಾಡುವಂಥದ್ದು, ನಾದವನ್ನು ಹೊರಡಿಸುವಂಥದ್ದು. ಹೇಗಿದೆ ಇದು ಒಂದು ಕಲೆಯೇ ನೋಡಿ. ಚೆನ್ನಾಗಿ ಮಾತಾಡೋರನ್ನು ನಾವು ಹೇಳ್ತೀವಿ,
ಹಬ್ಬ ಏನು ಸರಸ್ವತಿ ಒಲ್ದಿದ್ದಾಳೆ ಇವಳಿಗೆ ಅಂತ ಹೇಳಲ್ವೇ ನಾವು. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹಾಡ್ತಾರೆ, ಇಲ್ಲ ಅದ್ಭುತವಾಗಿ ಮಾತನಾಡ್ತಾರೆ ಅಂತ ಆದರೆ ಇವರಿಗೆ ಸರಸ್ವತಿ ಒಲ್ದಿದ್ದಾರೆ ಅಂತ ಹೇಳ್ತೀವಿ ನಾವು. ಇಲ್ಲ ವಾಗ್ದೇವಿಯೇ ಕೂತಿದ್ದಾಳೆ ಅವರ ನಾಲಿಗೆಯಲ್ಲಿ ಅಂತ ಹೇಳ್ತೀವಿ. ಹಾಗೆ ಇದು ಕಲಾ ಆಲಾಪ, ಅವಳ ಆಲಾಪ. ಅವಳು ಒಂದು ಸಾಧು ಅಂತ ಹೇಳಿದ್ದು ಮಾತ್ರ ಸರಸ್ವತಿ ತನ್ನ ಹಾಡುಗಾರಿಕೆಯನ್ನು ನಿಲ್ಲಿಸಿ ತನ್ನ ಕಚ್ಚಪಿ ಅಂತ ಹೇಳುವ ವೀಣೆಯನ್ನು ಬದಿಗೆ ಸರಿಸಿಬಿಟ್ಲಂತೆ. ಯಾಕೆ ಅಂತ ಕೇಳಿದಾಗ, ಓಹೋ, ನಾನು ಇಷ್ಟು ಹೊತ್ತು ವೀಣೆಯನ್ನು ನುಡಿಸಿ ಹಾಡನ್ನು ಹಾಡಿದರೆ ಹೌದು ಒಳ್ಳೆಯ ಚೆನ್ನಾಗಿ ಮಧುರವಾಗಿಯೇ ಇತ್ತು, ಆದರೆ ಜಗನ್ಮಾತೆಯಾದ ನೀನು ಸಾಧು ಅಂದರೆ ಒಳ್ಳೆದಿದೆ ಶಬ್ಬಾಸ್ ಹೇಳಲ್ವೇ, ಆ ಥರ ಮಾತ್ರ ನೀನು ಹೇಳಿದಾಗ ಓಹ್ ಆ ಮಧುರತೆ ಹೇಗಿತ್ತು. ಅದರ ಮುಂದೆ ನನ್ನ ಹಾಡುಗಾರಿಕೆಯು ಏನೂ ಇಲ್ಲ, ನನ್ನ ಕಚ್ಚಪಿಯ ನಾದವು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಆ ಸರಸ್ವತಿ ತನ್ನ ವೀಣೆಯನ್ನು ಬದಿಗೆ ಸರಿಸಿ ಬಟ್ಟೆಯನ್ನು ಮುಚ್ಚಿಬಿಟ್ಲು ಅಂತ ನಾವು ನೋಡಿದ್ದೇವೆ ಕಥೆಯಲ್ಲಿ. ಅಂದರೆ ಅವಳು ನಾದ ಮಾತನಾಡುವ ರೀತಿ ಹೇಗಿದೆ, ಅದು ಒಂದು ಕಲೆಯೇ. ನಾವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಏನನ್ನು ನಾನು ಮಾತನಾಡಬೇಕು, ಈ ಕಲೆಯನ್ನು ನಾವು ಅರಿತುಕೊಳ್ಬೇಕು. ಕಲಾಲಾಪ. ಕಾಂತ, ಒಂದು ಕಾಂತ ಅಂತ ಹೇಳಿದರೆ ಚೆನ್ನಾಗಿರುವವಳು, ನೋಡಕ್ಕೆ ಸುಂದರವಾಗಿರುವವಳು. ಇನ್ನೊಂದು ಒಂದು ಥರದ ಶಕ್ತಿ, ಅಯಸ್ಕಾಂತ. ಮ್ಯಾಗ್ನೆಟಿಗೆ ಅಯಸ್ಕಾಂತ ಅಂತ ಹೇಳಲ್ವೇ, ಏನಲ್ಲಿ ಕಾಂತ ಅಂತ ಹೇಳಿದ್ರೆ ಒಂದು ಆಕರ್ಷಣ ಶಕ್ತಿ. ಹೇಗೆ ನಾವು ಸೂರ್ಯ ಮಂಡಲದಲ್ಲಿ ನಾವೆಲ್ಲ ತಿರುಗ್ತಾ ಇದ್ದೇವೆ, ನಮ್ಮ ಭೂಮಿ ತನ್ನಷ್ಟಕ್ಕೆ ತಾನು ತಿರುಗ್ತಾ ಇದೆ, ಹಾಗೆಯೇ ಸೂರ್ಯನ ಸುತ್ತು ಕೂಡ ತಿರುಗ್ತಾ ಇದೆ. ಇದೆಲ್ಲವೂ, ಈ ಗ್ರಹಗಳೆಲ್ಲವೂ ಸೂರ್ಯನ ಸುತ್ತು ತಿರುಗ್ತಾ ಇದೆ ಅಂತ ಹೇಳಿದರೆ ಯಾವ ಶಕ್ತಿ ಇದೆ ಹಾಗಾದರೆ ತಿರುಗಕ್ಕೆ? ಅದಕ್ಕೆ ಹೆಸರು ಸಂಕರ್ಷಣ ಶಕ್ತಿ. ಅದು ಒಂದು ಕಾಂತ. ಕಾದಂಬರಿ ಪ್ರಿಯ. ಕಾದಂಬರಿ ಅಂತ ಹೇಳಿದರೆ ಈ ಹೂಗಳ ರಸದಿಂದ ಮಾಡಿರುವಂಥದ ಒಂದು ಪೇಯ, ಅದು ಕಾದಂಬರಿ ಅಂತ ಹೇಳೋದು. ಅದನ್ನು ಅವಳು ತುಂಬ ಇಷ್ಟಪಡ್ತಾಳೆ. ಅಂದರೆ ನಾವು ಅಮೃತ ಅಂತ ಹೇಳ್ಬೋದು, ಅಮೃತವನ್ನು ಇಷ್ಟಪಡುವಂಥವಳು ಕಾದಂಬರಿ. ನಾವು ಓದುವಂಥ ಕತೆ ಕಾದಂಬರಿ ಅಂತಲ್ಲ, ಅದಕ್ಕೂ ಕೂಡ ಕಾದಂಬರಿ ಅಂತ ಹೆಸರು ಬಂದಿರೋದು ಬಹುಶಃ ನಮಗೆ ಒಂಥರದ ಅನುಭೂತಿಯನ್ನು ಕೊಡುತ್ತೆ. ಅದು ಎಷ್ಟು ಚೆನ್ನಾಗಿದೆ, ಏನು ನಾವೇ ಹೀರೋಯಿನ್ ಆದ ಥರ ನಮಗೊಂದು ಅನುಭವ ಅದು. ಆಮೇಲೆ ಕಾದಂಬರಿ ಅಂತ ಹೇಳಿದ್ರೆ ನಿಜವಾಗಿ ನಮ್ಮ ಬ್ರಹ್ಮಾನಂದದ ಅನುಭೂತಿ. ಯಾವಾಗ ನಮಗೆ ನಾನು ಅಂತ ಹೇಳೋದು ಈ ದೇಹ ಅಲ್ಲ, ನಾನು ಅಂತ ಹೇಳೋದು ಈ ಆತ್ಮ ಅಂತ ಹೇಳುವ ಒಂದು ಅನುಭವಕ್ಕೆ ಬರುತ್ತೋ, ಆ ಅನುಭವದ ಒಂದು ರಸಾನುಭೂತಿಯೇ ಬೇರೆ ಇರುತ್ತೆ. ಅದಕ್ಕೆ ಕಾದಂಬರಿ ಅಂತ ಹೆಸರು. ಅದನ್ನು ಇಷ್ಟಪಡುವವಳು ಕಾದಂಬರಿ ಪ್ರಿಯ. ಈಗ 74ನೆಯ ಅರ್ಧ ನೋಡಿದೆವು, ವಿಂಧ್ಯಾಚಲ ನಿವಾಸಿನಿ ನೋಡಿದೆವು. ವಿಧಾತ್ರಿ. ಧಾತ್ರಿ ಅಂತ ಹೇಳಿದರೆ ತಾಯಿ, ಒಂದು ತಾಯಿ. ಇನ್ನೊಂದು ಪೃಥ್ವಿ ಕುದೈ, ಭೂಮಿ. ಜಗದ್ಧಾತ್ರಿ ಸ್ತೋತ್ರ ನಾವು ಹಾಡ್ತೀವಿ. ಧಾತ್ರಿ ಅಂತ ಹೇಳಿದರೆ ತಾಯಿ, ಜಗತ್ತಿನ ತಾಯಿ ಜಗದ್ಧಾತ್ರಿ. ಹಾಗೆ ಇಲ್ಲಿ ವಿಧಾತ್ರಿ, ವಿಶೇಷವಾದ ತಾಯಿ. ಇದು ನಮಗೆ ಗೊತ್ತಿದೆ. ನಮ್ಮ ಜನ್ಮ ಕೊಟ್ಟ ತಾಯಿ ಅಂತ ಹೇಳಿದ್ರೆ, ಈ ದೇಹಕ್ಕೆ ಜನ್ಮ ಕೊಟ್ಟ ತಾಯಿ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಮಾತ್ರ. ಇವಳು ವಿಶೇಷವಾದ ತಾಯಿ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿಯೂ ತಾಯಿ, ಮುಂದಿನ ಬರುವ ಜನ್ಮಗಳಲ್ಲಿಯೂ ಅವಳೇ ತಾಯಿ. ಹಾಗಾಗಿ ವಿಧಾತ್ರಿ ಅಂತ ಹೆಸರು. ಇನ್ನೊಂದು ಧಾತೃ ಅಂತ ಹೇಳಿದರೆ ಬ್ರಹ್ಮನಿಗೆ ಹೆಸರಿದೆ. ಯಾರು ಸೃಷ್ಟಿಯನ್ನು ಮಾಡ್ತಾನೋ ಆ ಬ್ರಹ್ಮನಿಗೆ ಹೆಸರು ಧಾತೃ. ಅವನಿಗೇ ಜನ್ಮವನ್ನು ಕೊಟ್ಟವಳು, ಅವನನ್ನೇ ಸೃಷ್ಟಿ ಮಾಡಿದಂಥವಳು ವಿಧಾತ್ರಿ, ನಮ್ಮ ಜಗನ್ಮಾತೆ. ಹಾಗೆ ಧಾತ್ರಿ ಅಂತ ಹೇಳಿದ್ರೆ ಇನ್ನೊಂದು ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿಗೆ ಧಾತ್ರಿ ಅಂತ ಕೂಡ ಹೆಸರಿದೆ. ನಮ್ಮ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ವಿಶೇಷವಾಗಿ ಉಪಯೋಗವನ್ನು ಮಾಡ್ತಾರೆ. ನೆಲ್ಲಿಕಾಯಿ ಅದರ ಗಿಡವನ್ನು ಕೂಡ ಪೂಜೆಯನ್ನು ನಾವೆಲ್ಲರೂ ಮಾಡ್ತೇವೆ. ಇದು ವಿಧಾತ್ರಿ. ವೇದ ಜನನಿ, ವೇದ ಸೃಷ್ಟಿ ಮಾಡಿರುವಂಥದ್ದು ಜಗನ್ಮಾತೆ. ಹಾಗಾಗಿ ವೇದವನ್ನು ಅವಳು ಸೃಷ್ಟಿ ಮಾಡಿದ ಕಾರಣ ಅವಳಿಗೆ ವೇದ ಜನನಿ. ವಿಷ್ಣು ಮಾಯಾ, ವಿಷ್ಣುವಿನ ಮಾಯೆಯೇ ಇವಳು. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ. ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳತ್ತೆ ದೇವಿ ಸಪ್ತಶತಿ. ವಿಷ್ಣು ಮಾಯೆಯೇ ಅವಳು, ವಿಷ್ಣುವಿನ ಮಾಯಾ. ಹಾಗಾಗಿ ವಿಷ್ಣು ಮಾಯಾ ಅಂತ ಹೆಸರು. ವಿಲಾಸಿನಿ. ವಿಲಾಸ ಅಂತೇಳಿದ್ರೆ ನಾವು ಸಂತೋಷ, ಹರ್ಷ ಪಡುವಂಥದ್ದು. ವಿಲಾಸಿ ಜೀವನ, ಒಂದು ಲಕ್ಸುರಿಯಸ್ ಲೈಫ್, ಏನು ಭಾರಿ ಖುಷಿಯಲ್ಲಿರುವಂಥದ್ದು ಅಂತ ಅಂದ್ಕೊಳ್ಳೋದು ನಾವು.
ಅದು ಅಲ್ಲಿ ವಿಲಾಸ, ಲೌಕಿಕ ವಿಲಾಸ ಅಂತ ಹೇಳಿದರೆ ಅದು. ಇವಳು ವಿಲಾಸಿನಿ, ಎಲ್ಲದರಲ್ಲಿಯೂ ಇದ್ದು ಎಲ್ಲರಿಗೂ ಸಂತೋಷವನ್ನು ಕೊಡುವಂಥವಳು ವಿಲಾಸಿನಿ. ಕ್ಷೇತ್ರ ಸ್ವರೂಪ, ಕ್ಷೇತ್ರದ ಸ್ವರೂಪ ಏನು ಕ್ಷೇತ್ರ ಅಂತ ಹೇಳಿದರೆ, ಕ್ಷೇತ್ರಜ್ಞ ವಿಭಾಗ ಯೋಗ 13ನೇ ಅಧ್ಯಾಯ ಭಗವದ್ಗೀತೆ, ಹೆಸರೇ ಕ್ಷೇತ್ರಜ್ಞ ವಿಭಾಗ ಯೋಗ. ಕ್ಷೇತ್ರ ಅಂತ ಹೇಳಿದರೆ ಈ ಪ್ರಕೃತಿಯಿಂದ ಏನೆಲ್ಲ ಮಾಡಿದೆಯೋ ಅದೆಲ್ಲವೂ ಕ್ಷೇತ್ರ. ನಮ್ಮ ದೇಹ, ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ ಕ್ಷೇತ್ರ. ತ್ರ ಅಂತ ಹೇಳಿದರೆ ರಕ್ಷಣೆ ಮಾಡುವಂಥದ್ದು. ಯಾವುದು ನಮ್ಮ ರಕ್ಷಣೆ ಮಾಡುವಂಥದ್ದು? ಈ ಪಂಚಭೂತಗಳು. ಈ ದೇಹ ಅಂದರೆ ಏನು? ಪಂಚಭೂತಗಳು ಮಾತ್ರ, ಇನ್ನೇನೂ ಇಲ್ಲ ಇದರಲ್ಲಿ. ಪಂಚಭೂತಗಳಿಂದ ಒಡಗೂಡಿರುವಂತಹ ಈ ದೇಹಕ್ಕೆ ಹೆಸರು ಕ್ಷೇತ್ರ. ಹಾಗೆಯೇ ನಾವು ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಕ್ಷೇತ್ರ. ನಾವು ಕ್ಷೇತ್ರ ತೀರ್ಥ ಯಾತ್ರೆ ಮಾಡಿ ತ್ರ ಬರುತ್ತೆ ನೋಡಿ. ಎಲ್ಲ ತ್ರ ಅಂತ ಹೇಳಿದ್ರೆ ರಕ್ಷಣೆ ಮಾಡುವಂಥದ್ದು. ಯಾವುದು ನಮ್ಮ ರಕ್ಷಣೆ ಮಾಡತ್ತೋ ಅದು ಯಾತ್ರಾ. ಹಾಗೆಯೇ ಕ್ಷೇತ್ರ, ಯಾವ ಜಾಗ ನಮ್ಮನ್ನು ರಕ್ಷಣೆಯನ್ನು ಮಾಡತ್ತೋ ಅಂತಹ ಜಾಗಕ್ಕೆ ಹೆಸರು ಕ್ಷೇತ್ರ. ಇಲ್ಲಿ ಇದು ನಮ್ಮ ದೇಹ, ಇದುವೇ ಕ್ಷೇತ್ರ. ಅವಳು ಕ್ಷೇತ್ರ ರೂಪದಲ್ಲಿ ಇರುವಂಥವಳು, ಅವಳೇ ಕ್ಷೇತ್ರೇಶಿ. ಈ ಕ್ಷೇತ್ರದ ಕಂಟ್ರೋಲರ್, ವಶದಲ್ಲಿ ಇಟ್ಕೊಳ್ಳೋದು ಯಾರು? ಅದು ಅವಳೇ ಕ್ಷೇತ್ರಜ್ಞ ಪಾಲಿನಿ. ಕ್ಷೇತ್ರಜ್ಞ ಅಂದರೆ ಯಾರು? ಕ್ಷೇತ್ರಜ್ಞ. ಜ್ಞ ಅಂತ ಹೇಳಿದ್ರೆ ಜ್ಞಾನ ಇರುವಂಥದ್ದು, ತಿಳಿದುಕೊಂಡಿರುವಂಥದ್ದು. ಈ ಕ್ಷೇತ್ರದ ಬಗ್ಗೆ ಜ್ಞಾನ ಇರುವಂಥದ್ದು ಯಾರಿದು? ಆತ್ಮ, ಪರಮಾತ್ಮ ಅಂತ ಹೇಳ್ತೀವಿ, ಅಥವಾ ಆತ್ಮ, ಸೋಲ್ ಅಂತ ಹೇಳ್ತೀವಿ. ಬೇರೆ 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 ಹೆಸರು ಕೊಡ್ತೀವಿ ಇದಕ್ಕೆ. ಚೈತನ್ಯ, ಚೇತಸ್, ಪ್ರಜ್ಞಾನ, ಇದೆಲ್ಲ ಕೊಡುವಂಥದ್ದು ಅದೇ ಒಂದೇ ಆತ್ಮಕ್ಕೆ. ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಪಾಲಿನಿ. ಕ್ಷೇತ್ರವನ್ನು ಮಾತ್ರವ ಪಾಲನೆ ಮಾಡುವಂಥವಳು. ಕ್ಷೇತ್ರಜ್ಞವನ್ನು ನಾವು ಜೀವಾತ್ಮ ಅಂತ ನಾವು ಹೇಳ್ತೀವಿ, ಇದನ್ನು ಪಾಲನೆ ಮಾಡುವಂಥವಳು ಜಗನ್ಮಾತೆ. ಕ್ಷಯ ವೃದ್ಧಿ ವಿನಿರ್ಮುಕ್ತ. ಕ್ಷಯವೂ ಇಲ್ಲ, ವೃದ್ಧಿಯೂ ಇಲ್ಲ, ಇದರಿಂದ ವಿಮುಕ್ತ. ನಮಗೆ ವೃದ್ಧಿ ಆಗಿಲ್ವೇ? ನಾವು ಹುಟ್ಟಿದಾಗ ಎಷ್ಟು ಪುಟ್ಟದಾಗಿದ್ದೆವು, ಆಮೇಲೆ ಸ್ವಲ್ಪ 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 ದೊಡ್ಡ ಆದೆವು. ಹಾಗೆಯೇ ಹುಟ್ಟಿದಾಗ ಏನು ತಿಳುವಳಿಕೆ ಇತ್ತು? ಏನೂ ಇರಲಿಲ್ಲ. 0, 1, 2 ಎಲ್ಲ ಕಲ್ತೆವು. ಆ ಈ ಕಲ್ತೆವು, ABCD ಕಲ್ತೆವು. ಹಾಗೆ ಸ್ವಲ್ಪ 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 ವೃದ್ಧಿ ಆಯಿತು. ಆಮೇಲೆ ವೃದ್ಧಿ ಆಗ್ತಾನೇ ಇರುತ್ತಾ? ಬೆಳವಣಿಗೆ ಒಂದು ವಯಸ್ಸಿಗೆ ನಿಂತು ಹೋಗತ್ತೆ. ಆಮೇಲೆ ಅದೇ ಮಟ್ಟದಲ್ಲಿದ್ದು ಆಮೇಲೆ ಕಡಿಮೆ ಕ್ಷಯ ಆಗತ್ತೆ. ಒಂದು ವಯಸ್ಸಿನ ನಂತರ ಮತ್ತೆ ಕ್ಷಯ ಆಗ್ತಾ ಹೋಗುತ್ತೆ. ದೇಹವೂ ಕ್ಷಯವಾಗತ್ತೆ, ಹಾಗೆಯೇ ಮನಸ್ಸು, ಬುದ್ಧಿ ಎಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಏನು ನೆನಪಿಗೆ ಬರಲ್ಲ ನಮಗೆ. ತುಂಬ ವಯಸ್ಸಾದವರಿಗೆ ನೋಡಿ ಏನು ಜ್ಞಾಪಕಕ್ಕೆ ಬರಲ್ಲ. ಅದು ಕ್ಷಯ ವೃದ್ಧಿ. ನಮಗೆ ಇದೆ, ಅವಳಿಗೆ ಇದು ಯಾವುದೂ ಇಲ್ಲ, ದೇಹವೇ ಇಲ್ಲ. ಹಾಗಾಗಿ ಕ್ಷಯವೂ ಇಲ್ಲ, ವೃದ್ಧಿಯೂ ಇಲ್ಲ. ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರಪಾಲ, ಕ್ಷೇತ್ರವನ್ನು ರಕ್ಷಣೆ ಮಾಡುವಂಥವನು ಯಾರೇ ಆಗಿರಲಿ ಅಂಥವರು ಕೂಡ ಅವಳನ್ನು ಅರ್ಚನೆ ಮಾಡ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ದಾರುಕ ಅಂತ ಹೇಳುವ ಒಬ್ಬ ರಾಕ್ಷಸನನ್ನು ಭದ್ರಕಾಳಿಯ ರೂಪದಲ್ಲಿ ಈ ಜಗನ್ಮಾತೆ ಸಂಹಾರ ಮಾಡಿ ಕೋಪ ಕಡಿಮೆ ಆಗದೇ ಇದ್ದಾಗ ಶಿವ ಬಾಲಶಿವನ ರೂಪದಲ್ಲಿ ಬಂದು ಆ ಮಾತೆಯ ಮಮತೆ ತುಂಬಿದಾಗ, ಮನಸ್ಸಿನಲ್ಲಿ ಮಮತೆ ತುಂಬಿದಾಗ ಆ ಕೋಪ ಎಲ್ಲ ಹರಿದು ಹೋಗತ್ತೆ. ಹಾಗೆ ಬಾಲಶಿವನನ್ನು ಎತ್ತಿ ಸ್ತನ್ಯಪಾನವನ್ನು ಮಾಡ್ತಾಳೆ ಆ ಭದ್ರಕಾಳಿ. ಆ ಬಾಲಶಿವನ ಹೆಸರು ಕ್ಷೇತ್ರಪಾಲ. ಹಾಗೆ ಕ್ಷೇತ್ರಪಾಲ, ಆ ಬಾಲಶಿವನು ಅವಳ ಅರ್ಚನೆಯನ್ನು ಮಾಡ್ತಾನೆ. ಕ್ಷೇತ್ರಪಾಲ ಸಮರ್ಚಿತ. ವಿಜಯ ನಮಗೆಲ್ರಿಗೂ ಗೊತ್ತಿದೆ, ಜಯವನ್ನು ಹೊಂದುವಂಥದ್ದು, ವಿಶೇಷವಾದ ಜಯ. ಏನು ಜಯ ಅಂತ ಹೇಳಿದರೆ, ಜನ್ಮ ಲಯದಿಂದ ಯಾ ತಗೊಂಡಿದ್ದಾರೆ, ಜನ್ಮದಿಂದ ಜ ತಗೊಂಡಿದ್ದಾರೆ. ಜನ್ಮವೂ ಇಲ್ಲ, ಲಯವೂ ಇಲ್ಲ, ಹೀಗಾಗೋದೆ ಜಯ. ಏನೋ ನಾವು ಯುದ್ಧದಲ್ಲಿ ಗೆಲ್ಲೋದು ಅಂತ ಅಲ್ಲ ಅರ್ಥ. ಇಲ್ಲಿಯೂ ಒಂದು ಯುದ್ಧ ಇದೆ. ನಾವೆಲ್ಲ ಈಗ ಯುದ್ಧದಲ್ಲಿ ಮಾಡ್ತಾ ಇರೋದು, ಹೋರಾಟವನ್ನು ಮಾಡ್ತಾ ಇರೋದು. ಈ ದುರ್ಗುಣಗಳನ್ನೆಲ್ಲ ಹೊಡೆದೋಡಿಸಿ ಸಗುಣಗಳನ್ನು ಸಂಪಾದನೆ ಮಾಡಿ, ಪುಣ್ಯ ಸಂಪಾದನೆ ಮಾಡಿ, ಆಮೇಲೆ ಅದರಿಂದ ಅತೀತರಾಗಬೇಕು, ಗುಣಾತೀತರಾಗಬೇಕು, ಪುಣ್ಯ ಪಾಪಾತೀತರಾಗಬೇಕು. ಇದಕ್ಕಾಗಿ ನಾವು ಕೂಡ ಎಲ್ಲರೂ
ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಿಗೂ ವಿಶೇಷವಾದ ಜಯವನ್ನು ಖಂಡಿತವಾಗಿಯೂ ಅವಳು ನಮಗೆ ಅನುಗ್ರಹಿಸ್ತಾಳೆ. ಇದು ವಿಜಯ. ವಿಮಲ, ವಿಮಲ, ಅಮಲ, ನಿರ್ಮಲ ಎಷ್ಟೊಂದಿದೆಯಪ್ಪ. ಏನಾದರೂ ವ್ಯತ್ಯಾಸ ಇದೆಯಾ ನೋಡೋಣ. ಮಲ ಅಂತೇಳಿದ್ರೆ ನಮಗೆ ಗೊತ್ತಿದೆ, ಏನೋ ಅಸಹ್ಯವಾದದ್ದು ಅಥವಾ ಕೊಳಕಾದದ್ದು ಅಥವಾ ಕಸ, ಇದಕ್ಕೆಲ್ಲ ಮಲ ಅಂತ ಹೇಳ್ತೀವಿ. ವಿಮಲ ಅಂತೇಳಿದರೆ ಅದು ಇಲ್ಲವೇ ಇಲ್ಲ, ಸ್ವಲ್ಪವೂ ಮಲ ಇಲ್ಲದೆ ಇರುವಂಥದ್ದು ವಿಮಲ. ನಿರ್ಮಲ ಅಂತೇಳಿದರೆ ಮಲ ಇತ್ತು, ಯಾವುದೋ ಒಂದು ಕೊಳಕು ಇತ್ತು, ದೇಹದಲ್ಲಿ ಕೊಳಕಿತ್ತು, ಅದು ಸ್ನಾನ ಮಾಡಿ ಅದು ಹೋಯಿತು, ಈಗ ನಿರ್ಮಲವಾದದ್ದು. ಇದ್ದ ಮಲವನ್ನು, ದೇಹದಲ್ಲಿದ್ದಂಥ ಕೊಳಕನ್ನು ನಿವಾರಣೆ ಮಾಡಿ ನಿರ್ಮಲವಾಗುವಂಥದ್ದು. ಆಮೇಲೆ ಅಮಲ. ಅಮಲ ಅಂತೇಳಿದರೆ ಮನಸ್ಸಿನಲ್ಲಿರುವಂತಹ ಕೊಳಕನ್ನು ದೂರ ಮಾಡಿ ಮನಸ್ಸನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳುವಂಥದ್ದು ಅಮಲ. ಹಾಗಾದರೆ ಅಮಲ ಅಂತ ಹೇಳಿದರೆ ಮನಸ್ಸಿನ ಪರಿಶುದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಇತ್ತು, ಕೊಳಕಿತ್ತು ಮನಸ್ಸಿನಲ್ಲಿ, ಅದನ್ನು ಹೊಡೆದೋಡಿಸಿ ಪರಿಶುದ್ಧವಾಗಿ ಮನಸ್ಸನ್ನು ಮಾಡಿಕೊಂಡಿದ್ರೆ ಇದು ಅಮಲ. ನಿರ್ಮಲ ಅಂತೇಳಿದರೆ ದೇಹದಲ್ಲಿದ್ದಂತಹ ಕೊಳೆಯನ್ನು ದೂರ ಮಾಡಿ ಚೆನ್ನಾಗಿ ಶುದ್ಧವಾಗಿ ಮಾಡಿಕೊಂಡಿರುವಂಥದ್ದು ನಿರ್ಮಲ. ವಿಮಲ ಅಂತೇಳಿದರೆ ಮಲವೇ ಇಲ್ಲ, ಇಲ್ಲದೆ ಇರುವಂಥದ್ದು ವಿಮಲ. ಹಾಗೆ ಇಲ್ಲಿ ಮಲ ಅಂತ ಹೇಳಿದ ತಕ್ಷಣ ನಮಗೆ ಏನೋ ಕೊಳಕಾಗಿರೋದು, ಇದಿರಲೇಬಾರ್ದು ಅಂತ ಹಾಗಿರುವಂಥದ್ದು ಅದೂ ಮಲವೇ. ಅದು ಮಾತ್ರ ಅಲ್ಲ, ಈಗ ನೋಡೋಣ, ನಾವು ಯಾವುದಾದ್ರೂ ಎರಡು ವಸ್ತುಗಳನ್ನು ಜೊತೆ ಸೇರಿಸಿದರೆ, ಈಗ ನಾವು ಮುತ್ತು ಮತ್ತು ಹವಳ ರಾಶಿ ಒಟ್ಟಿಗೆ ಆಗಿದೆ, ಒಟ್ಟಿಗೆ ರಾಶಿ ಇದ್ದರೆ ಇದನ್ನು ಬೇರೆ ಮಾಡಿ ನೀವು ಅಂತ ಹೇಳಿದರೆ ಅಯ್ಯೋ ಮಾಡಬೇಕಾ ಅಂತೇಳಿ ಕೂತು ಮಾಡ್ಬೋದು. ಯಾಕೆ ಅಂತೇಳಿದ್ರೆ ಒಂದು ಬಿಳಿ ಬಣ್ಣದಲ್ಲಿದೆ ಮುತ್ತು, ಬಿಳಿ ಬಣ್ಣ, ಆಮೇಲೆ ಕೆಂಪು ಬಣ್ಣದಲ್ಲಿ ಹವಳ ಇದೆ. ಹೇಗೇಗೋ ಅದನ್ನು ಮಾಡಿ ಬೇರೆ ಬೇರೆ ಮಾಡಿ ಹಬ್ಬ ಒಂದು ದಿನವೋ ಎರಡು ದಿನವೋ ತಗೋಬಹುದು, ಆದರೂ ಬೇರೆ ರಾಶಿ ಮಾಡಿಕೊಳ್ಬೋದು. ಆಯಿತು, ಇದು ಮಾಡಿದೆವು. ಈಗ ಇನ್ನೊಂದು ರಾಶಿಯನ್ನು ಕೊಡೋಣ. ಅದು ಯಾವ ರಾಶಿ ಅಂತೇಳಿದರೆ ರವ ಮತ್ತು ಸಕ್ಕರೆ, ಇದೆರಡು ಮಿಕ್ಸ್ ಮಾಡಿ ನಾನು ಕೊಟ್ಟಾಗ ಅಬ್ಬೋ ಇದನ್ನು ಬೇರೆ ಬೇರೆ ಮಾಡಬೇಕಾ, ಇದು ಹೇಗೆ, ಎಷ್ಟು ಕಷ್ಟ ಅಲ್ವೇ ಅದನ್ನ ಬೇರೆ ಬೇರೆ ಮಾಡೋದು. ಇದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಒಂದು ತೆಂಗಿನೆಣ್ಣೆ ಇದೆ, ಕೊಬ್ಬರಿ ಎಣ್ಣೆ ಇದೆ, ಇನ್ನೊಂದು ಎಳ್ಳೆಣ್ಣೆ ಇದೆ. ಇದು ಎರಡನ್ನ ಮಿಕ್ಸ್ ಮಾಡಿ ನಮಗೆ ಕೊಟ್ಟರೆ ಯಾರಾದರೂ ಇದನ್ನು ಬೇರೆ ಬೇರೆ ಮಾಡು ಜ್ಯೋತಿ ಅಂತ ಕೊಟ್ಟರೆ ಹೇಗೆ ಮಾಡೋದು ಇದನ್ನ, ಎಷ್ಟು ಕಷ್ಟ ಅಲ್ವೇ. ಈ ಥರದ ಒಂದು ಎರಡು ಮಿಕ್ಸ್ ಆಗಿಬಿಟ್ಟಾಗ ಹೇಗೆ ಮಾಡೋದು ಇದನ್ನ, ಇದು. ಹಾಗಾದರೆ ಇದೇ ನಮಗೆ ಕಷ್ಟ ಅಂತಾದರೆ ನಮ್ಮ ಭಾವನೆಗಳಲ್ಲಿ ನಕಾರಾತ್ಮಕವಾದ ಭಾವನೆಗಳು ಸಕಾರಾತ್ಮಕವಾದ ಭಾವನೆಗಳ ಜೊತೆ ಸೇರಿಕೊಂಡಾಗ ಇದನ್ನು ಬೇರೆ ಬೇರೆ ಹೇಗೆ ಮಾಡೋದು, ಎಷ್ಟು ಕಷ್ಟ ಇದೆ ನೋಡಿ. ಅದಕ್ಕೋಸ್ಕರ ನಕಾರಾತ್ಮಕವಾದ ಭಾವನೆ ಬರುತ್ತೆ ಅಂತ ಗೊತ್ತಾದಾಗಲೇ ಅಲ್ಲಿ ಕೋಟೆಯನ್ನು ಕಟ್ಟಿಬಿಡಬೇಕು. ಒಂದ್ಸಲ ಬಂತೋ ಮತ್ತೆ ಭಾರಿ ಕಷ್ಟ ತೆಗೆಯೋದು. ಹಾಗಾಗಿ ಆದಷ್ಟು ಪ್ರಯತ್ನವನ್ನು ಜ್ವಾಲಾಮಾಲಿನಿ ಕಾಕ್ಷಿಪ್ತವಗ್ನಿ ಪ್ರಾಕಾರ ಮಧ್ಯಗ ಅಂತ ನೋಡಿದ್ದೇವೆ ನಾವು. ಜ್ವಾಲಾಮಾಲಿನಿ ಕೋಟೆಯನ್ನು ಕಟ್ಟಿಕೊಳ್ಬೇಕು. ಹೇಗೆ, ನಾಮಸ್ಮರಣೆ ಮಾಡ್ತಾ 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 ಆ ಕೋಟೆಯನ್ನು ಕಟ್ಟಿಕೊಂಡು ನಕಾರಾತ್ಮಕವಾದ ಭಾವನೆಗಳು ಒಳಗೆ ಬರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹಾಗೆಲ್ಲಾದರೂ ಬಂತು ಅಂತ ಆದರೆ ಏನು ಮಾಡೋದು, ಅವಳ ಪ್ರಾರ್ಥನೆಯನ್ನು ಮಾಡೋದು. ಇನ್ನೇನು ಮಾಡೋದು, ಬಂದು ಹೋಯಿತು, ಪ್ರಯತ್ನ ಮಾಡಿದೆ ಆದರೂ ಬಂದು ಬಿಡ್ತು. ಬಂದು ಸೇರಿಕೊಂಡ್ರೆ ಮತ್ತೆ ಭಯಂಕರದ ಕಷ್ಟವಾದ ಮಿಕ್ಸ್ಚರ್ ಇದು. ಇದರಿಂದ ಸಪರೇಟ್ ಮಾಡೋದು ಭಾರಿ ಕಷ್ಟ ಇದೆ. ಹಾಗಾಗಿ ಬಂದಾಗಿದೆ, ಎಷ್ಟು ಸಲ ಬಂದಾಗಿದೆಯೋ ಗೊತ್ತಿಲ್ಲ, ಆಯಿತು ಬಂದದ್ದಿರಲಿ, ಇನ್ನಾದರೂ ಬಾರದ ಹಾಗೆ ಜಾಗರೂಕರಾಗಿ ನಾವಿರಬೇಕು. ಇದು ವಿಮಲ. ವಂದ್ಯ, ಎಲ್ಲರವಳ ವಂದನೆಯನ್ನು ಮಾಡ್ತಿದ್ದಾರೆ, ಎಲ್ಲರ ವಂದನೆಯನ್ನು ಅವಳು ಸ್ವೀಕಾರ ಮಾಡುವಂಥವಳು ವಂದ್ಯ. ಒಂದಾರು ಜನವತ್ಸಲ, ಎಲ್ಲರೂ ಪ್ರೀತಿಯಿಂದ ಪೂಜೆ ಮಾಡಿದರೆ ಅಂತಹ ಜನರನ್ನು ತನ್ನ ವಾತ್ಸಲ್ಯದಿಂದ ತನ್ನ ಕರುಣೆಯಿಂದ ಅವರನ್ನು ನೋಡಿಕೊಳ್ತಾಳಂತೆ. ಹೇಗೆ ಅಂತ ಹೇಳಿದರೆ, ಹೇಗೆ ಅಂದರೆ ಹೋಲಿಕೆ ಅಲ್ಲ, ಇಲ್ಲಿ ಒಂದು ಅರ್ಥ ಆಗೋದಕ್ಕೆ ನಾನು ಹೇಳೋದು ನೋಡಿ. ಒಂದು ನಾಯಿ, ದಾರಿಯಲ್ಲಿರುವಂತಹ ಒಂದು ನಾಯಿ, ಬೀದಿ ನಾಯಿ. ಬೀದಿ ನಾಯಿಗೆ ಒಂದು ದಿನ ಹೋಗುವಾಗ ಏನೋ ಒಂದು ಸ್ವಲ್ಪ ಬಿಸ್ಕೆಟ್ ಒಂದು ಹಾಕೋಣ, ಹಾಕಿದೆವು,
ಚೆನ್ನಾಗಿ ತಿಂತು. ಮರುದಿನ ಕೂಡ ಹಾಕಿದ್ದೇವೆ ಅಂತ ಅಂದ್ಕೊಳ್ಳಿ. 3ನೇ ದಿನ ಅದೇ ಸಮಕ್ಕೆಯಲ್ಲಿ ಕಾದು ಕೂರತ್ತೆ. ಅದು ಹೋದಾಗ ಏನು ಮಾಡತ್ತೆ? ಚೆನ್ನಾಗಿ ಬಾಲ ಅಲ್ಲಾಡಿಸ್ತಾ ನಮ್ಮನ್ನು ನೋಡಿದ ತಕ್ಷಣ ಬರುತ್ತೆ ಅಲ್ವೇ? ಹೇಗೆ? ಓ, ಇದು ಇವ್ರು ಕೊಡ್ತಾರೆ, ಇವತ್ತು ಕೂಡ ಬಿಸ್ಕೆಟ್ ಕೊಡ್ತಾರೆ ಅಂತ ಹೇಳುವ ಆಸೆಯಿಂದ ಅದು ಹಿಂದೆ ಹಿಂದೆ ಬರುತ್ತೆ. ನಾವು ಕೂಡ ಈ ನಾಯಿಯ ಹಾಗೆ, ಬೀದಿ ನಾಯಿಯ ಹಾಗೆ ಲೋಕದ ಹಿಂದೆ ತಿರುಗ್ತಾ ಇದ್ದೇವೆ. ಲೌಕಿಕ ವಿಚಾರಗಳ ಹಿಂದೆ ನಾವು ತಿರುಗ್ತಾನೇ ಇದ್ದೇವೆ. ಯಾಕೆ? ಏನೋ ಒಂದಲ್ಲಿಂದ ಸಿಗ್ತಾನೇ ಇದೆ, ಕ್ಷಣಿಕವಾದದ್ದು. ಅದು ಸಿಕ್ಕಿದಾಗ ಎಷ್ಟು ಸಂತೋಷ, ಅದು ಇಲ್ಲದೆ ಆದಾಗ ಎಷ್ಟೊಂದು ದುಃಖ. ಮೇಲೆ ಕೆಳಗೆ, ಸುಖ ದುಃಖ, ಸುಖ ದುಃಖ, ಇದರಲ್ಲೇ ಮುಳುಗಿದ್ದೇವೆ ನಾವು. ನಿರಂತರವಾಗಿ ನಮ್ಮ ಜೊತೆಯೇ ಇರುವ ಸುಖ ಯಾವುದಿದೆ ಅಂತ ನಾವು ತಿಳಿದುಕೊಳ್ಳುವ ಆ ಒಂದು ವಿಚಾರ ಇದೆ ಅಂತ ಹೇಳುವ ಭಾವನೆಯೂ ನಮಗಿಲ್ಲ. ಹಾಗಾಗದೆ ನನ್ನ ಒಳಗೇ ಇದೆ, ಈ ಥರದ ಪರಮಾನಂದ ಬೇರೆಲ್ಲಿ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ನಾನು ಇವಳ ಹಿಂದೆ ಹೋಗ್ತೇನೆ, ನನ್ನ ಜಗನ್ಮಾತೆಯ ಹಿಂದೆ ಹೋಗ್ತಾನೆ. ಹೇಗೆ ಒಂದು ಮಗು ತನ್ನ ತಾಯಿಯನ್ನೇ ಹಿಂಬಾಲಿಸಿ ಹೋಗ್ತಾ ಇರುತ್ತೆ. ಯಾರು ಬೇರೆ ಏನು ಕೊಟ್ಟರು, ಈಗ ನೋಡಿ ನಾನೊಂದು ಲಾಲಿಪಾಪ್ ಕೊಡ್ತೇನೆ ಅಂತ ಹೇಳ, ಬಾರೆ ನನ್ನ ಜೊತೆ ಬಾರೆ ಕಂದ ಅಂತ ಹೇಳಿದ್ರೆ ಆಲೋಚನೆ ಮಾಡುತ್ತೆ. ಹೌದಾ, ಅಮ್ಮ ಬೇಕಾ ಲಾಲಿಪಾಪ್ ಬೇಕಾ, ಅಮ್ಮ ಬೇಕಾ ಲಾಲಿಪಾಪ್ ಬೇಕು ಅಂತ ಆಸೆ ಆಗ್ತಾ ಇದೆ ಲಾಲಿಪಾಪ್. ಆದರೆ ಅಮ್ಮನನ್ನು ಬಿಟ್ಟು ಬರಬೇಕಲ್ಲ, ಇದು ಬೇಡ, ನನಗೆ ಅಮ್ಮನೇ ಆಗ್ಬೋದು ಅಂತ ಹೇಳಿ ಬಾಯಲ್ಲಿ ನೀರೂರ್ಕೊಂಡ್ರು ಅಮ್ಮ ನನ್ನ ಹಿಡ್ಕೊಂಡು ಹೋಗತ್ತೆ. ನಾವು ಮಾತ್ರ ಏನು ಮಾಡ್ತಾ ಇದ್ದೇವೆ? ಈ ಪ್ರಪಂಚ ನಮಗೆ ಏನೋ ನಾನಾ ಥರದ ಲಾಲಿಪಾಪ್ 5 ಸ್ಟಾರ್ಗಳು ಕೊಡುತ್ತೆ ಅಂತ ಆದರೆ ಅದರ ಹಿಂದೆ ಬಿದ್ದಿದ್ದೇವಲ್ಲ ನಾವು. ಜಗನ್ಮಾತೆಯನ್ನ, ಅವಳ ಪಾದವನ್ನು ಬಿಡಲಾರದೆ ಹಿಡ್ಕೊಂಡು, ನಿನ್ನ ಜೊತೆ ನಾನಿದ್ದೇನೆ, ನಾನು ನಿನ್ನ ಜೊತೆಗೇ ಬರ್ತೇನೆ ಅಂತ ಹೇಳುವ ಭಾವನೆಯಿಂದ ಲಲಿತಾ ಸಹಸ್ರನಾಮ ಪಠಣವನ್ನು ಮಾಡುವಂಥವರಾಗಲಿ ನಾವೆಲ್ಲರೂ ಕೂಡ. 16 ಜನವತ್ಸಲ. ವಾಗ್ವಾದಿನಿ, ವಾದನ, ವೀಣಾ ವಾದನ, ಕೊಳಲು ವಾದನ. ಏನು ವಾದನ ಅಂದರೆ ನಾದವನ್ನು ಸೃಷ್ಟಿ ಮಾಡುವಂಥದ್ದು. ವೀಣೆಯಿಂದ ನಾದವನ್ನು ಸೃಷ್ಟಿ ಮಾಡುವಂಥವರು ಅವರ ವೀಣಾ ವಾದನ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ವಾಗ್ವಾದನ, ವಾಕ್ ಮಾತು, ಮಾತನ್ನು ನಾದದ ಹಾಗೆ ಉಂಟು ಮಾಡುವಂಥವಳು ವಾಗ್ವಾದಿನಿ. ಇದರಲ್ಲೆಲ್ಲೂ ನಮಗೆ ಸೂಚನೆಯನ್ನು ಕೊಡ್ತಿದ್ದಾಳೆ. ಏನು ವಾದನ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಅಂತ ನಮಗೆ ಪ್ರಶ್ನೆಯನ್ನು ಮಾಡ್ತಿದ್ದಾಳೆ. ಯಾವ ಥರದ ವಾದನ ನಮ್ಮದು? ನಾವು ನಮ್ಮ ಪ್ರಶ್ನೆಯನ್ನು ನಮಗೆ ಹಾಕಿಕೊಳ್ಬೇಕು. ಯಾವ ಥರದ ಮಾತು ಇದೆ ನನ್ನದು? ಬೇರೆಯವರಿಗೆ ನೋವುಂಟುವ ಮಾತನ್ನು ಮಾತನಾಡ್ತಾ ಇದ್ದೇನಾ? ಇಲ್ಲ, ನನಗೂ ಜಗನ್ಮಾತೆಯ ಹಾಗೆ ಆಗಬೇಕು, ಅವಳ ಹಾಗೆ ನಾನು ಕೂಡ ವಾಗ್ವಾದಿನಿ ಆಗಬೇಕು. ವಾದನ ಉತ್ತಮವಾದ ನಾದ ಬರಬೇಕು ನನ್ನ ಮಾತಿನಲ್ಲಿ. ಈ ಥರದ ಚಿಂತನೆಗಳನ್ನು ಮಾಡೋದಕ್ಕೋಸ್ಕರ ಈ ವಾಗ್ದೇವತೆಗಳು ಈ ಥರದ ನಾಮಗಳನ್ನು ಕೊಟ್ಟಿದ್ದಾರೆ ನಮಗೆ. ವಾಮಕೇಶಿ, ಕಪ್ಪಗಾಗಿರುವ ಉದ್ದಕ್ಕೆ ಇರುವ ಕೂದಲಿರುವಂಥವಳು. ತಲೆ ಕೂದಲು ಹೇಗಿದೆ ಅಂತ ಹೇಳಿದ್ರೆ ಕಪ್ಪಗಾಗಿ ಉದ್ದಕ್ಕೆ, ನೀಲಚಿಕುರ ಅಂತ ಹೇಳ್ತೀವಿ, ಹಾಗೆ ಉದ್ದಕ್ಕೆ ಇದೆ, ಕಪ್ಪಗಾಗಿದೆ. ಹಾಗೆ ಇನ್ನೊಂದು ಅರ್ಥ ಅಲ್ಲಿ ವ್ಯೋಮ ಅಂತ ಹೇಳಿದ್ವಿ, ಆಕಾಶ, ಆಕಾಶವೇ ಅವಳ ಕೂದಲು. ವಾಮಕೇಶಿ. ವಹ್ನಿ ಮಂಡಲ ವಾಸಿನಿ, ಸೂರ್ಯಮಂಡಲ ಆಯಿತು, ಚಂದ್ರಮಂಡಲ ಆಯಿತು, ಈಗ ವಹ್ನಿ ಅಂತ ಹೇಳಿದರೆ ಅಗ್ನಿ ಮಂಡಲದಲ್ಲಿಯೂ ಅವಳು ವಾಸ ಮಾಡ್ತಾಳೆ. ವಹ್ನಿ ಮಂಡಲ ವಾಸಿನಿ. ಆಮೇಲೆ ಭಕ್ತಿಮತ್ಕಲ್ಪ ಲತಿಕಾ. ಲತಿಕಾ ಅಂತ ಹೇಳಿದರೆ ಬಳ್ಳಿ ಹಬ್ಬಿಕೊಳ್ಳುವಂಥದ್ದು, ಲತಾ ಹಬ್ಬಿಕೊಳ್ಳುವಂಥದ್ದು ಲತಿಕಾ. ಈಗ ಹೇಗಿದೆ? ಭಕ್ತಿಮತ್ ಕಲ್ಪಲತಿಕಾ, ಅವಳಲ್ಲಿ ಭಕ್ತಿಯನ್ನು ಮಾಡಿದಾಗ, ಭಕ್ತಿಯನ್ನು ತೋರಿಸಿದಾಗ ಕಲ್ಪಲತಿಕಾ, ಕಲ್ಪವೃಕ್ಷ ಗೊತ್ತಿದೆ ನಮಗೆ, ಅದರ ಹಾಗೆ ಕಲ್ಪಲತಿಕಾ ಇಡೀ ಎಲ್ಲ ಕಡೆ ಹಬ್ಬಿಕೊಂಡಿದೆ ಈ ಕಲ್ಪಲತಿಕಾ. ಏನನ್ನ ನಾವು ಕೇಳ್ತೀವೋ ಎಲ್ಲವನ್ನು ಕೊಡ್ತಾಳೆ ಅವಳು. ನಮಗೇನು ಬೇಕು? ಮಾತ್ರ ಭಕ್ತಿ ಇರಬೇಕು. ಬಿಸ್ನೆಸ್ ಮಾಡುವಂಥ ವ್ಯವಹಾರ ಬುದ್ಧಿ ಬೇಡ. ನಾನು 11 ಸಲ ಲಲಿತಾ ಸಹಸ್ರನಾಮ ಪಠಣೆಯನ್ನು ಮಾಡ್ತೇನೆ, ನನ್ನ ಮಗನಿಗೆ ಮದುವೆ ಮಾಡು, ಒಳ್ಳೆಯ ಸೊಸೆಯನ್ನು ನನಗೆ ಕೊಡು, ಇಲ್ಲ ಮೊಮ್ಮಗ ಬೇಕು, ಮೊಮ್ಮಗಳು ಬೇಕು, ಅದು ಬೇಕು, ಇದು ಬೇಕು, ಹಾಗೆ ಮಾಡಿದರೆ 11 ಸಲ, ಹಾಗೆ ಮಾಡಿದರೆ ತಿರುಪತಿ ಬೆಟ್ಟವನ್ನು ನಡೆದುಕೊಂಡು ಹತ್ತುತ್ತೇನೆ, ಏರ್ತೇನೆ ನಾನು. ಇದು ಬೇಡ, ಈ ಬುದ್ಧಿ ಬೇಡ. ಭಕ್ತಿ ಬೇಕು. ಭಕ್ತಿ ಅಂತೇಳಿದರೆ ಪ್ರೀತಿ, ಪ್ರೇಮ. ಏನು ಪ್ರೇಮಕ್ಕೂ ಪ್ರೀತಿಗೂ ಪ್ರೀತಿ ಪ್ರೇಮಕ್ಕೂ ಭಕ್ತಿಗೂ ಏನು ವ್ಯತ್ಯಾಸ ಅಂದರೆ, ಉತ್ತಮವಾದ ಒಂದು ತತ್ವಕ್ಕೆ ಇರುವಂತಹ ಪ್ರೇಮ. ಒಂದು ಮನುಷ್ಯ ಅಂತ ಹೇಳೋದಕ್ಕೆ ಪ್ರೇಮ ಅಲ್ಲ ಅದು.
ಒಂದು ಪ್ರಾಣಿಗಿರುವಂತಹ ಪ್ರೇಮ ಅಲ್ಲ, ಒಂದು ಗಿಡಕ್ಕಿರುವಂತಹ ಪ್ರೇಮ ಅಲ್ಲ, ಆ ಒಂದು ತತ್ವಕ್ಕೆ ಇರುವಂತಹ ಪ್ರೇಮ. ಭಗವಂತ ಅಂತೇಳುವ ಒಂದು ಪರಬ್ರಹ್ಮ ಅಂತೇಳುವ ತತ್ವಕ್ಕೆ ಇರುವಂತಹ ಪ್ರೇಮಕ್ಕೆ ಹೆಸರು ಭಕ್ತಿ. ಆ ಥರದ ಪ್ರೇಮದಲ್ಲಿ ಲೀನರಾಗಿದ್ದರೆ ಅವಳು ಕಲ್ಪಲತಿಕಾ, ಏನು ಕೇಳ್ತೀವೋ ಅದನ್ನು ಅವಳು ಕೊಡ್ತಾಳೆ. ಭಕ್ತಿ ಮತ್ ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ. ಪಶುವಿಗಿರುವಂತಹ ಒಂದು ಪಾಶ. ಪಶು ಅಂತ ಹೇಳಿದ್ರೆ ಪ್ರಾಣಿ, ಪಾಶ ಅಂತೇಳಿದರೆ ಅಲ್ಲಿ ಬಂಧನ. ಏನು ಪ್ರಾಣಿ ಅಂತ ಹೇಳಿದರೆ ಯಾವ ವಿಚಾರ ಮಾಡುವಂತಹ ಬುದ್ಧಿ ಇಲ್ಲದೆ ಇರುವಂಥದ್ದು ಪ್ರಾಣಿ. ಈಗ ನೋಡಿ, ನಾವು ನೋಡ್ತೇವೆ 12 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡ್ತಾರೆ, ಗ್ಯಾಂಗ್ ರೇಪ್. 12 ವರ್ಷದ ಹುಡುಗಿ, ಸಣ್ಣ ಮಗು, ಅದರ ಮೇಲೆ ಒಂದು ಅತ್ಯಾಚಾರ ಮಾಡಬೇಕು ಅಂತ ಹೇಳುವ ಒಂದು ಆಸೆ ಹುಟ್ಟಿತು ಅಂತಾದರೆ ಆ ಮನುಷ್ಯ ಪ್ರಾಣಿ ಅಲ್ವೇ? ಮತ್ತೆ ಅದು ಮನುಷ್ಯರೇ ಅಲ್ಲ. ಅಂದರೆ ವಿಚಾರ ಮಾಡುವಂತಹ ವಿವೇಕ ಇಲ್ಲದೆ ಇರುವಂಥವರು. ಪ್ರಾಣಿ ಅಂದರೆ ಬರೇ ಪ್ರಾಣಿ ಅಲ್ಲ, ನಾವು ಪ್ರಾಣಿಯ ಹಾಗೆ ನಾವು ವರ್ತಿಸ್ತೇವೆ ಹಲವು ಸಲ. ಇದು ಒಂದು ಉದಾಹರಣೆ. ಹಾಗೆ ನಾವು ಕೂಡ ಹಲವು ಬಾರಿ ಈ ಥರ ಪ್ರವರ್ತನೆ ನಮ್ಮದು ಇರುತ್ತೆ. ಪಶುಪಾಶ ವಿಮೋಚನಿ, ಹೀಗಿದ್ದ ಒಂದು ಪಾಶ ಇದ್ದರೂ ಕೂಡ ಇದರಿಂದಲೂ ನಮ್ಮನ್ನು ವಿಮೋಚನೆಯನ್ನು ಮಾಡ್ತಾಳೆ. ಇನ್ನೊಂದು ಪಶು ಅಂತ ಹೇಳಿದರೆ ನಾವೆಲ್ಲರೂ ಪಶುಗಳೇ. ಯಾಕೆ ಅಂತ ಹೇಳಿದರೆ, ನಾನು ಅಂದರೆ ಈ ದೇಹ ಅಂತೇಳಿರೋ ಬುದ್ಧಿ ಇರೋರೆಲ್ಲರೂ ಪಶುಗಳೇ. ಅದಕ್ಕೊಂದು ಪಾಶ ಇದೆ. ಇಷ್ಟೊಂದು ಸುಖ ದುಃಖ ಯಾಕಿದೆ? ವ್ಯಾಮೋಹ. ನಾನು ನನ್ನದು ಅಂತೇಳುವ ವ್ಯಾಮೋಹ, ನನ್ನ ದೇಹಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲವೂ ಕೂಡ ಅದಕ್ಕೆ ಭಾರಿ ವ್ಯಾಮೋಹ. ಬೇರೆಯವ್ರ ಮೇಲೆ ವ್ಯಾಮೋಹ ಇಲ್ಲ. ಇದು ಅಜ್ಞಾನದಿಂದಾಗಿ ಬಂದಿರುವಂತಹ ವ್ಯಾಮೋಹ. ಈ ಥರದ ಬಂಧವನ್ನು, ಇದಕ್ಕೆ ಪಶುಪಾಶ ಅಂತ ಹೆಸರು. ಈ ಥರದ ಪಾಶವನ್ನು ಬಿಡಿಸಿ ನಮಗೆ ಆತ್ಮಜ್ಞಾನವನ್ನು ಪ್ರಸಾದಿಸುವಂಥವಳು ಆ ಜಗನ್ಮಾತೆ. ಪಶುಪಾಶ ವಿಮೋಚನಿ ಸಂವೃತ ಶೇಷಪಾಷಾಂಡ. ಪಾಷಾಣ ಅಂತೇಳಿದರೆ ಒಂದು ವಿಷ, ಇನ್ನೊಂದು ಕಲ್ಲುಗೆ ಕೂಡ ಪಾಷಾಣ ಅಂತ ಹೇಳ್ತೀವಿ. ಅಶೇಷ ಪಾಷಾಣ ಅಂದರೆ ನಮ್ಮ ಹೃದಯ ಕೆಲವು ಸಲ ಕಲ್ಲು. ಏನದು ಕಲ್ಲಾಗಿರೋದು ಅಂತ ಹೇಳಿದರೆ, ನಮಗೆ ಬೇಕಾದಷ್ಟು ಸಲ ಅನುಭವ ಆಗಿರುತ್ತೆ. ಯಾರಾದರೂ ನಮಗೆ ಬೇಕಾದಾಗ ಸಹಾಯ ಮಾಡಿಲ್ಲ ಅಂದರೆ ಕಲ್ಲು ಹೃದಯದವರವರು. ಒಂದು ನಮಗೆ ಸಹಾಯ ಮಾಡಿದರೆ ಏನಾಗ್ತಿತ್ತು ಕೇಳಲ್ವೇ? ನಾವು ಕೂಡ ಹಾಗೆ ಮಾಡ್ತೀವಿ. ಹಾಗಿದ್ದರೆ ಕಲ್ಲಿನ ಹೃದಯದವರಾಗಿದ್ದರೆ ಅಂತಹ ಪಾಷಾಣವನ್ನು, ಅದು ವಿಷವೇ ಆಗಿರ್ಬೋದು, ಅದನ್ನು ಎಲ್ಲವನ್ನು ಸಂಹಾರ ಮಾಡ್ತಾಳೆ. ಸಂವೃತ ಶೇಷಪಾಷಾಂಡ. ಸದಾಚಾರ ಪ್ರವರ್ತಿಕ. ಸತ್ ಆಚಾರ, ಉತ್ತಮವಾದ ಆಚಾರ ಅಂದರೆ ನಮ್ಮ ಪ್ರವರ್ತನೆ ಹೇಗಿರಬೇಕು, ಆಚಾರ ವಿಚಾರಗಳನ್ನು ಆಲೋಚನೆ ಮಾಡಬೇಕು. ವಿಚಾರ ಮಾಡಿ ಯಾವುದು ಸತ್ ಆಚಾರ, ಯಾವುದು ದುರಾಚಾರ, ಇದರ ಬಗ್ಗೆ ವಿವೇಕ ಬೇಕು. ಇದರನ್ನು ಪ್ರವರ್ತಿಕ, ನಾವು ಒಳ್ಳೆಯ ದಾರಿಯಲ್ಲಿ, ಒಳ್ಳೆಯ ಪಥದಲ್ಲಿ ಮುಂದಕ್ಕೆ ಹೋಗುವಂತೆ ನಮಗೆ ಪ್ರೇರಣೆ ಕೊಡುವಂಥವಳು ಆ ಜಗನ್ಮಾತೆ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ತಾಪತ್ರಯ ಹೇಳ್ತಾನೆ ಇತ್ತು, ಭಯಂಕರ ತಾಪತ್ರಯ ಮಾರ್ಯಾರ ನಮಗೆ ಅಂತ ಹೇಳಲ್ವಾ? ಏನಿದು ತಾಪತ್ರಯ ಅಂದರೆ? ತ್ರಯ ಅಂತೇಳಿದರೆ 3, ತಾಪ ಅಂತೇಳಿದರೆ ಬಿಸಿ, ಸೂರ್ಯನ ತಾಪ ಅಂದರೆ ಬಿಸಿ. 3 ಬಿಸಿ ಏನಿದು? ನಾವು ಓಂ ಶಾಂತಿ 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 ಅಂತ ಹೇಳ್ತೀವಿ. ಯಾಕೆ 3 ಸಲ ಹೇಳಬೇಕು ಶಾಂತಿ? ಒಂದೇ ಸಲ ಹೇಳಿದರೆ ಸಾಕಾಗೋದಿಲ್ವಾ? ಅಥವಾ 2 ಸಲ ಹೇಳ್ಬೋದಲ್ಲ, 3 ಸಲ ಯಾಕೆ? ಅದೇ ತ್ರಯ ಇಲ್ಲಿ ಕೂಡ ತಾಪತ್ರಯ. ಒಂದು ಅಧಿ ಭೌತಿಕ, ಅಧಿ ದೈವಿಕ, ಆಧ್ಯಾತ್ಮಿಕ, ಇದು 3 ಈ ತ್ರಯ, ಇದರಿಂದ ಬರುವಂಥದ್ದು ತಾಪಗಳು. ಇದರ ಶಾಂತಿ ಆಗಬೇಕು ಅಂತೇಳಿ 3 ಸಲ ಶಾಂತಿ 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 ಅಂತ ಹೇಳೋದು. ಅದು ಏನು ನೋಡೋಣ. ಅಧಿ ದೈವಿಕ, ವಿಪರೀತವಾದ ಮಳೆ ನೋಡಿ, ನಾವೆಲ್ಲರೂ ಎಷ್ಟು ಕಷ್ಟ ಬರ್ತಾ ಇದ್ದೇವೆ ಈಗ. ಹಲವಾರು ಕಡೆಯಲ್ಲಿ, ವಯನಾಡಿನಲ್ಲಿ ನೆರೆ, ವಿಪರೀತ ಮಳೆ. ಇದು ಪ್ರಕೃತಿ ವಿಕೋಪ ಅಂತ ಹೇಳ್ತೀವಿ ನಾವು. ವರುಣದೇವನ ಕೋಪ ಅಂತ ಹೇಳ್ತೀವಿ. ವರುಣದೇವ ಅಂತ ಹೇಳೋದು ಒಂದು ದೇವತೆ. ಅಗ್ನಿದೇವತೆ, ಜಲದೇವತೆ, ಹೀಗೆ ಬೇರೆ ಬೇರೆ ದೇವತೆಗಳಿರ್ತಾರೆ. ಕೆಲವೊಂದು ಸಲ ಸುನಾಮಿ ಬಂತು ನೋಡಿ, ಹೇಗೆ ಎಷ್ಟು ಕಷ್ಟ ಆಯಿತು. ಅಥವಾ ವಾಲ್ಕೆನೋ ಅದಾಗತ್ತೆ, ಪರ್ವತದಿಂದ ಅಗ್ನಿ ಬರುತ್ತೆ. ಇದೆಲ್ಲ ಪ್ರಕೃತಿಯ ವಿಕೋಪಗಳು, ಅಥವಾ ಪ್ರಕೃತಿ ಇಲ್ಲಿ ಇರುವಂತಹ ದೇವತೆಗಳು ಕೋಪ ತೋರಿಸುವಂಥದ್ದು. ಇದು ಬರುವಂಥದ್ದು ಅಧಿ ದೈವಿಕ ಶಕ್ತಿಗಳ
ಪ್ರಕೋಪ. ಎರಡನೆಯದು ಅಧಿಭೌತಿಕ. ಬೇರೆ ಬೇರೆ ಮನುಷ್ಯರಿಂದ ನಮಗೆ ಎಷ್ಟು ಕಷ್ಟ ಬರುತ್ತೆ ನೋಡಿ. ನಮ್ಮ ಜೀವನದಲ್ಲಿ ಯಾಕಾದರೂ ಬಂದರು ಇವರು ಅಲ್ವೇ? ಹಾಗೆಯೇ ಬೇರೆ ಬೇರೆ ಪ್ರಾಣಿ. ಒಬ್ಬೋ ಅಲ್ಲಿ ಮೆಡಿಟೇಷನ್ಗೆ ಕೂತ್ರೆ ಅಲ್ಲಿ ಏನು ಬರುತ್ತೆ? ಇರುವೆ ಬರುತ್ತೆ, ಜೇಡ ಬರುತ್ತೆ, ನಾಯಿ ಬರುತ್ತೆ, ಇಲ್ಲ ಹಾವು ಬರುತ್ತೆ. ಎಷ್ಟು ಭಯ ನಮಗೆ ಅದೆಲ್ಲ. ಮೆಡಿಟೇಷನ್ ಮೊದಲೇ ಮಾಡೋದು ಕಷ್ಟ, ಇನ್ನು ಹೀಗಿರುವಂಥ ಕಾಡಿನಲ್ಲೇ ಹೋಗಿ ಕೂತ್ರೆ ಅಲ್ಲೇನು ಬರುತ್ತೋ ಇಲ್ಲೇನು ಬರುತ್ತೋ ಅಂತ ಭಯ. ಬೇಡ, ಮನೆಯಲ್ಲಿ ಕೂತ್ರೆ ಮಕ್ಕಳು ಬಿಡ್ತಾರೆ, ಅಮ್ಮ ಅದು ಕಡಮ್ಮ ಅಂತ ಶುರು ಮಾಡ್ತಾರೆ ಇಲ್ವಾ? ಈ ಥರದ್ದೆಲ್ಲ ತೊಂದರೆಗಳು ನಮಗೆ. ಇದು ಅಧಿಭೌತಿಕ, ಬೇರೆ ಬೇರೆ ಭೂತಗಳಿಂದ ಬರುವಂಥದ್ದು ಅಧಿಭೌತಿಕ. ಇನ್ನು ಆಧ್ಯಾತ್ಮಿಕ ಕೊನೆಯದು ಅಥವಾ ಫಸ್ಟ್ ಇದು, ಆ ಸೀಕ್ವೆನ್ಸ್ ಇದೆ ಅಂತ ಹೇಳ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದು ಸೀಕ್ವೆನ್ಸ್ ಹೇಳ್ತಾರೆ. ಆಧ್ಯಾತ್ಮಿಕ ನಮ್ಮ ಒಳಗಿನಿಂದ ಬರುವಂತಹ ತೊಂದರೆಗಳು. ಏನು ತೊಂದರೆ ಇಲ್ಲ, ಹೊರಗಡೆ ಎಲ್ಲ ಪ್ರಶಾಂತವಾಗಿದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೇನೆ, ದೇವರು ಎಬ್ಸಿದ್ದಾನೆ ನನ್ನನ್ನು, ಕೂತಿದ್ದೇನೆ ಅಲ್ಲಿ ಧ್ಯಾನಕ್ಕೆ. ಮಾಡೋಕ್ಕಾಗತ್ತಾ? ಧ್ಯಾನ ಅಂತ ಹೇಳಿದ ತಕ್ಷಣ ಶುರುವಾಗತ್ತೆ. ನಿನ್ನೆ ಅವ್ರು ನನ್ನನ್ನು ಹೇಗೆ ಬೈದರು, ನನ್ನನ್ನು ಹೇಗೆ ಅಪಮಾನ ಮಾಡಿದರು, ಇವತ್ತು ಯಾವ ಸೀರೆ ಉಟ್ಟುಕೊಂಡು ಹೋಗಲಿ, ಇವತ್ತು ರಿಸೆಪ್ಷನಿಗೆ ಹೋಗಬೇಕು, ಓ ಮೊನ್ನೆ ಆ ಸೀರೆ ಉಟ್ಟಿದ್ದೆ, ಅದು ಬೇಡ, ಅವರೆಲ್ಲ ಬಂದಿದ್ರು, ಅವರೇ ಇವತ್ತು ಇಲ್ಲಿಗೆ ಬರ್ತಾರೆ. ಏನೆಲ್ಲ ಆಲೋಚನೆಗಳು ನಮಗೆ. ಧ್ಯಾನ ಗುಡ್ಡೆ ಹತ್ತಿದೆ ಅಲ್ಲಿ, ಧ್ಯಾನವೂ ಇಲ್ಲ ಏನೂ ಇಲ್ಲ ಅಲ್ವೇ? ಇದು ಇನ್ನೊಂದು ಥರದ ತಾಪ. ಎಲ್ಲಿಂದ ಬಂತು? ಹೊರಗಡೆಯಿಂದ ಅಲ್ಲ, ಎಲ್ಲಿಂದಲೂ ಅಲ್ಲ, ಮನಸ್ಸಿನ ಒಳಗಡೆಯಿಂದಲೇ ಬಂದಿರುವಂಥದ್ದು. ಇದು ಆಧ್ಯಾತ್ಮಿಕ. ಅಧಿದೈವಿಕ ಅಂತ ಹೇಳಿದ್ರು ಬೇರೆ ಬೇರೆ ದೇವತೆಯಿಂದ ಬರುವಂಥದ್ದು. ಉದಾಹರಣೆಗೆ ಈಗ ವರುಣ ದೇವತೆಯಿಂದ ಬರುವಂತಹ ಕಷ್ಟಗಳು. ಆಮೇಲೆ ಅಧಿಭೌತಿಕ, ಬೇರೆ ಬೇರೆ ಮನುಷ್ಯರಿಂದ, ಬೇರೆ ಬೇರೆ ವಸ್ತುಗಳಿಂದ, ಪ್ರಾಣಿಗಳಿಂದ. ಯಾರೋ ಒಬ್ರು ದೊಡ್ಡಕ್ಕೆ ಟಿ ವಿ ಹಾಕಿದ್ರು, ಆ ಟಿ ವಿಯಿಂದ ದೊಡ್ಡ ಶಬ್ದ ಬರ್ತಾ ಇದೆ, ನನಗಿಲ್ಲಿ ಕ್ಲಾಸ್ ಕೇಳಲಿಕ್ಕೂ ಆಗೋದಿಲ್ಲ. ಎಷ್ಟು ಕಷ್ಟ ನೋಡಿ, ಇದು ಒಂದು ತಾಪ. ಇದು ಅಧಿಭೌತಿಕ. ಕೊನೆಯದಾಗಿ ಆಧ್ಯಾತ್ಮಿಕ, ನಮ್ಮ ಒಳಗಡೆಯಿಂದಲೇ ಬರುವಂತಹ ಕಷ್ಟಗಳು. ನಮ್ಮಿಂದಲೇ, ಬೇರೆ ಯಾರು ಕಾರಣರು ಅಲ್ಲ. ನನ್ನ ಮನಸ್ಸು ನನ್ನ ವಶದಲ್ಲಿ ಇಲ್ಲ, ನಾನೇ ಈ ಥರದ ಅಲ್ಲೋಲ ಕಲ್ಲೋಲ ಆಗಕ್ಕೆ ಕಾರಣ ನಾನೇ, ಬೇರೆ ಯಾರೂ ಅಲ್ಲ. ಇದು ಬರುವಂಥದ್ದು ಆಧ್ಯಾತ್ಮಿಕ. ಈ ಥರದ 3 ತಾಪಗಳಿವೆ. ಅದರಲ್ಲಿ ನಾವು ತಾಪತ್ರಯ ಏನು ಬಂದರೂ ಭಯಂಕರ ತಾಪತ್ರಯ ಮಾರ್ಯಾರೆ, ನಮಗೆ ಭಾರಿ ಕಷ್ಟ ಬಂತಲ್ಲ ಅಂತ ಹೇಳೋಕ್ಕೆ ಏನು ತಾಪತ್ರಯದಲ್ಲಿ ಬಿದ್ದಿದ್ದೇವೆ ನಾವು. ಒಂದೇ ಅದು, ಒಂದು ತಾಪತ್ರಯ ಅಂತಲ್ಲ, ನಿಜವಾಗ್ಲೂ ತ್ರಯದಿಂದ ಬರುವಂಥದ್ದು ತಾಪ. ಆದರೆ ನಾವು ಅದನ್ನು ಕಷ್ಟಕ್ಕೆ ಸರಿಯಾಗಿ ಕಷ್ಟ ಹೇಳೋ ಬದಲು ತಾಪತ್ರಯ ಅಂತ ಹೇಳ್ತೀವಿ ಅಷ್ಟೇ. ನಿಜವಾಗಿ ನೋಡಿದರೆ 3 ಥರದ ತಾಪಗಳು. ಅದಕ್ಕೋಸ್ಕರ 3 ಸಲ ಶಾಂತಿ 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 ಅಂತ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು. ತಾಪತ್ರಯ ಅಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ತರುಣಿ, ಯೌವನ, ಯಾವತ್ತು ಯೌವನ, ಯಾವತ್ತು ಯುವತಿಯಾಗಿರ್ತಾಳೆ ಇವಳು. ಕ್ಷಯವೃದ್ಧಿ ವಿನಿರ್ಮುಕ್ತ ಅಂತ ನೋಡಿದ್ದೀವಿ, ಹಾಗಾಗಿ ತರುಣಿ. ತಾಪಸಾರಾಧ್ಯ, ತಾಪಸಿಗಳು ಅಂತೇಳಿದ್ರೆ ತಪಸ್ವಿಗಳು, ತಪಸ್ಸನ್ನು ಮಾಡುವಂಥವರು. ಆರಾಧ್ಯ, ಅವಳ ಪೂಜೆಯನ್ನು ಮಾಡ್ತಿರ್ತಾರೆ, ತಾಪಸಾರಾಧ್ಯ. ತನುಮಧ್ಯ ಅಂತೇಳಿದ್ರೆ ದೇಹ, ತನು ಅಂತೇಳಿದ್ರೆ ದೇಹದ ಮಧ್ಯ ಸಣ್ಣಕ್ಕೆ ಇರುವವಳು, ಸಣ್ಣ ಸೊಂಟ ಇರುವಂಥವಳು, ಅಂದರೆ ಅಹಂಕಾರ ಇಲ್ಲದೆ ಇರುವಂಥವಳು ತನುಮಧ್ಯ. ತಮೋಪಹ, ತಮೋಗುಣವನ್ನು ನಾಶ ಮಾಡುವಂಥವಳು, ಇದು ತಮೋಪಹ. ನಾವು 81ನೇ ಶ್ಲೋಕದವರೆಗೆ 79ನೇ ಶ್ಲೋಕದವರೆಗೆ ನೋಡಿದೆವು. ಹಿಂದೆ 2-3 ನಾಮ ನಾನು ಬಿಟ್ಟು ಹೋಗಿದೆ ನನಗೆ ಕನ್ನಡದಲ್ಲಿ ಹೇಳುವಾಗ. ಭಗಮಾಲಿನಿ, ಭೈರವಿ ಭಗಮಾಲಿನಿ, ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಮತ್ತು ಪದ್ಮಾಸನ ಭಗವತಿ, ಇದು 3 ನಾಮಗಳನ್ನು ನಾನು ಬಿಟ್ಟು ಹೋಗಿದ್ದೇನೆ, ಮರೆತು ಹೋಯ್ತು. ಅಲ್ಲಿ ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಹಾರಿಬಿಟ್ಟಿದ್ದೇನೆ, ಹಾಗಾಗಿ ದಯವಿಟ್ಟು ಎಲ್ಲರೂ ಕ್ಷಮಿಸಿ ನನ್ನನ್ನು. ಭಗಮಾಲಿನಿ, ಭಗ ಅಂತ ಹೇಳಿದರೆ ಇಲ್ಲಿ ಇದರಲ್ಲಿ ಭಗ ಅಂತ ಹೇಳಿದರೆ ಆದಿತ್ಯ ಅಥವಾ ಸೂರ್ಯನಿಗೆ 12 ಹೆಸರುಗಳಿವೆ. ಭಾಸ್ಕರ, ಅರ್ಕ, ಮಿಹಿರ, ಸೂರ್ಯ, ಇದು ಒಂದು ಭಗ ಅಂತ ಹೇಳಿದೆ. ಅದರಲ್ಲಿ ಈ 12 ಆದಿತ್ಯರ ಮಾಲೆಯನ್ನು ಅವಳು ತನ್ನ ಕೊರಳಿನಲ್ಲಿ ಹಾಕ್ಕೊಂಡಿದ್ದಾಳೆ. ನೋಡಿ ಹೇಗಿದೆ ಅಂತ ಹೇಳಿ. ಆ ಸೂರ್ಯ ಹೇಗಿದ್ದಾನೆ ಪ್ರಕಾಶ, ಅದು ಬೇಸಿಗೆ ಕಾಲದಲ್ಲಿ ಹಬ್ಬ ಮಧ್ಯಾಹ್ನ ಆಗುವಾಗ ನಮಗೆ ಸುಸ್ತಾಗ್ಬಿಡತ್ತೆ. ಅಂತಹ ಸೂರ್ಯನನ್ನು ಮಾಲೆಯಾಗಿ 12 ಸೂರ್ಯರನ್ನ, 12 ಆದಿತ್ಯರನ್ನ ಮಾಲೆಯಾಗಿ ಹಾಕ್ಕೊಂಡಿರುವವಳು ಭಗಮಾಲಿನಿ. ಪದ್ಮಾಸನ ಅಂದರೆ ಸುಲಭ ಇದೆ. ಪದ್ಮದ ಮೇಲೆ
ಕಮಲದ ಹೂವಿನ ಮೇಲೆ ಕೂತ್ಕೊಂಡಿದ್ದಾಳೆ, ಅಥವಾ ಪದ್ಮ ಆಸನ. ಆಸನ ಗೊತ್ತಿದೆ ನಮಗೆ, ಹೇಗೆ ಪದ್ಮಾಸನ ಹಾಕೋದು ಅಂತೇಳಿ. ಆಧಾರದ ಆಸನದಲ್ಲಿ ಕೂತಿರುವವಳು ಭಗವತಿ. ಇನ್ನೊಂದು ಅರ್ಥ ಭಗ ಅಂತ ಹೇಳಿದರೆ ಕೆಲವು ಗುಣಗಳಿರುವಂಥದ್ದು. ಐಶ್ವರ್ಯ, ಜ್ಞಾನ, ವಿವೇಕ, ಕೀರ್ತಿ, ಆಮೇಲೆ ಬೇರೆ ಬೇರೆ ಥರದ ಸಂಪತ್ತುಗಳು, ಇದೆಲ್ಲ ಇರುವಂಥದ್ದು. ಈ ಗುಣಗಳಿದ್ದರೆ ಸ್ತ್ರೀ ಆದರೆ ಭಗವತಿ, ಪುರುಷ ಆದರೆ ಭಗವಂತ. ಹಾಗೆ ಇಲ್ಲಿ ಭಗವತಿ ಅಂತ ಇದೆ. ನಾನಾ ಥರದ ಕೆಲವು ಗುಣಗಳಿವೆ. ಆ ಗುಣಗಳು ಇದ್ದರೆ ಅಂಥವರಿಗೆ ಭಗವತಿ. ಸ್ತ್ರೀ ಆದರೆ ಭಗವತಿ, ಅದಕ್ಕೆ ಭಗವಂತ ಅಂತ, ಪುರುಷ ಆದರೆ ಭಗವಂತ ಅಂತ ಉಪಯೋಗಿಸ್ತೇವೆ. ಹಾಗಾಗಿ ಇಷ್ಟು ಈಗ 79ನೆಯ ನಾಮದವರೆಗೆ, ಸ್ತೋತ್ರದ ನಾಮ ಅಲ್ಲ, ಸ್ತೋತ್ರ 79ನೆಯ ಸ್ತೋತ್ರ ನಾವು ನೋಡಿದೆವು. ಸಾಧಾರಣ 10 ಸ್ತೋತ್ರದವರೆಗೆ, 10 ಶ್ಲೋಕಗಳವರೆಗೆ ಒಂದೊಂದು ಸೆಷನಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಆಗ್ತಾ ಇಲ್ಲ. ಹೋಗಬೇಕು ಅಂತ ಇದ್ದರೂ ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮಗೇನು ಅರ್ಜೆಂಟೇನೂ ಇಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡೋದು ನಮ್ಮ ಗುರಿ ಅಲ್ಲ. ಆದಷ್ಟು ಅರ್ಥವನ್ನು ತಿಳಿದುಕೊಂಡು ಅದರ ಮನನವನ್ನು ಮಾಡಿಕೊಂಡು ಚಿಂತನೆಯನ್ನು ಮಾಡಿ, ನಿಧಿಧ್ಯಾಸನ, ವಾಗ್ವಾದಿನಿ ಅಂತ ನೋಡಿದೆವು. ನಾನು ಹೇಗೆ ವಾಗ್ವಾದಿನಿ ಆಗಬೇಕು, ನಾನು ಮಾತನಾಡುವ ಮಾತು ಹೇಗಿರಬೇಕು, ಒಂದು ವೀಣಾ ವಾದನ ಎಷ್ಟು ಮಧುರವಾಗಿದೆ ಹಾಗಿರಬೇಕು. ಮಧುರವಾದ ವಾಣಿ ಇರಬೇಕು ನಮ್ಮದು. ನನ್ನ ಮಾತಿನಿಂದ 4 ಜನರಿಗೆ ಉಪಯೋಗ ಆಗುವಂಥ ಇರಬೇಕು. ಇನ್ನೊಬ್ಬರ ಮನಸ್ಸಿಗೆ ನನ್ನ ಮಾತುಗಳಿಂದಾಗಿ ನೋವಾಗಬಾರ್ದು. ಈ ಥರದ ದೃಢ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ಕೂಡ ಅವಳ ಥರ ಖಂಡಿತವಾಗಿಯೂ ಆಗ್ತೇವೆ. ಹಾಗೆಯೇ ಅವಳು ನಮ್ಮನ್ನು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮುಂದೆ ಹೋಗುವಂತೆ, ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಹೋಗುವಂತೆ ನಮಗೆ ಆಸಕ್ತಿಯನ್ನು ಹುಟ್ಟಿಸ್ತಾಳೆ. ರಮಣ ಲಂಪಟ ಅಂತ ನೋಡಿದೆವು. ಈ ಥರದ ಉತ್ತಮವಾದ ವಿಚಾರಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುವಂಥವಳು ರಮಣ ಲಂಪಟ. ಹೀಗೆ ನಮಗೂ ಈ ಥರದ ಆಸಕ್ತಿ ಇರುವ ಕಾರಣ ನಾವೀಗ ಇದನ್ನು ಕಲಿಯಕ್ಕೆ ಹೊರಟಿದ್ದೇವೆ. ಹಾಗಾಗಿ ಈ ಥರದ ಆಸಕ್ತಿ ಇನ್ನೂ ಹೆಚ್ಚಾಗಲಿ. ನಮ್ಮ ಶ್ರದ್ಧೆ, ನಂಬಿಕೆ, ಅವಳ ಮೇಲೆ ಪ್ರೇಮ, ಭಕ್ತಿ ಎಲ್ಲವನ್ನು ಜಾಸ್ತಿ ಆಗುವಂತೆ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ನಮ್ಮ ನಾಮಸ್ಮರಣೆಯನ್ನು ಮಾಡ್ತಾ ನಾವು ಅಧ್ಯಾತ್ಮ ಪಥದಲ್ಲಿ ಎಲ್ಲರೂ ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.